ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಪದ್ಮಪತ್ರಾಕ್ಷಂ ನೀಲಜೀಮೂತ ಸುಶೋಭಿತಂ ಅವಾಪ್ತತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಸಾಂಗಂ ಅಹೋರಸ್ಕಂ ವನಮಾಲಾ ವಿಭೋಜನಂ ಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಓಂ ತತ್ಸತ್. ನಮಸ್ಕಾರ ಎಲ್ಲರಿಗೂ. 56ರಿಂದ 60 ಶ್ಲೋಕ, 5 ಶ್ಲೋಕಗಳನ್ನು ಹೋದ ವಾರ ಚಾಂಟ್ ಮಾಡಿಕೊಂಡಿದ್ವಿ. ಅದರ ವಿವರಣೆಯನ್ನು ಸ್ವಲ್ಪ ನೋಡಬಹುದೇನೋ ಅಲ್ವಾ? 56ನೇ ಶ್ಲೋಕ ಹೇಳುತ್ತೆ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹಃ ವೀತ ರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ. ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳ್ತಾ ಕೃಷ್ಣ ಈ ಶ್ಲೋಕದಲ್ಲಿ ಹೇಳುವ ಮಾತು. ಇದನ್ನು ಈ ಕಡೆಗೆ ತಗೊಳ್ಳಿ ಸರ್, ಸ್ವಲ್ಪ ಒಳಗಡೆಗೆ ಹೋಗುತ್ತೆ. ತೊಂದರೆ ಕೇಳ್ತಾ ಇದೆಯಾ? ಇಲ್ಲ. ಕೇಳ್ತಾ? ಸ್ವಲ್ಪ ದುಃಖೇಶು ಅನುದ್ವಿಗ್ನ ಮನಃ, ಸ್ಥಿತಪ್ರಜ್ಞನ ಇನ್ನೊಂದು ಲಕ್ಷಣವನ್ನು ಹೇಳ್ತಾ ಇದ್ದ. ಹಿಂದಿನ ಶ್ಲೋಕದಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞಃ ತದಾ ಉಚ್ಯತೆ. ತನ್ನ ಮನಸ್ಸಿನಲ್ಲಿ ತಾನೇ ಇರುವುದು, ಆತ್ಮನ್ಯೇವ ಆತ್ಮನಿ ತುಷ್ಟಃ. ಈ ಶ್ಲೋಕದಲ್ಲಿ ಆ ಸ್ಥಿತಪ್ರಜ್ಞ ಹೇಗಿರ್ತಾನೆ ಅಂದರೆ, ದುಃಖಗಳ ಸಮಯದಲ್ಲಿ ಮನಸ್ಸಿನಲ್ಲಿ ಉದ್ವೇಗವನ್ನು ಉಂಟು ಮಾಡಿಕೊಳ್ಳುವುದಿಲ್ಲ. ಪುನಃ 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗ ಹೇಳುವಾಗ ಕೃಷ್ಣ ಹೇಳ್ತಾನೆ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗಂ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ದುಃಖೇಶು ಅನುದ್ವಿಗ್ನ ಮನಃ, ಉದ್ವಿಗ್ನತೆ ಇಲ್ಲ ದುಃಖದಲ್ಲಿ. ತಿತಿಕ್ಷೆ ಅನ್ನುವ ಪದವನ್ನು ಹಿಂದೆ ಹೇಳ್ಕೊಂಡಿದ್ದೀವಿ. ತಿತಿಕ್ಷೆ ಅಂದರೆ ಸಹನೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ ಎನ್ನುವಂತೆ ಎಲ್ಲವನ್ನೂ ಕೂಡ ದುಃಖ ಬರುತ್ತೆ, ದುಃಖ ಇದೆ ಸಂಸಾರದಲ್ಲಿ ಅನ್ನೋದು ಗೊತ್ತು ಆ ಸ್ಥಿತಪ್ರಜ್ಞನಿಗೆ. ಆದ್ದರಿಂದ ಉದ್ವಿಗ್ನತೆಯನ್ನು ತಂದುಕೊಳ್ಳುವುದಿಲ್ಲ ಅವನು. ಸುಖೇಶು ವಿಗತ ಸ್ಪೃಹ, ಸುಖ ಬಂದಾಗ ನಿಸ್ಪೃಹತೆಯಿಂದ ಇರ್ತಾನೆ. ಇದಮದ್ಯ ಮಯಾ ಲಬ್ಧಂ ಇದಮಸ್ತೀತಿ ಮೇ ಮನಃ ಅಂಥೇಳಿ ಪುನಃ 17ನೇ ಅಧ್ಯಾಯದಲ್ಲಿ
ಆಸೆ ಇಟ್ಟುಕೊಂಡಿರುವಂತಹ ವ್ಯಕ್ತಿಯ ವಿಚಾರವನ್ನು ಕೃಷ್ಣ ಹೇಳ್ತಾನೆ. ಇವತ್ತು ಇಷ್ಟು ಸಿಕ್ಕಿದೆ, ನಾಳೆ ಇನ್ನಷ್ಟು ಸಿಕ್ಕಬೇಕು ನನಗೆ, ಈ ಮನೋಭಾವ ಅಲ್ಲ. ಸುಖೇಶು ವಿಗತ ಸ್ಪೃಹ, ಏನು ಬಂದಿದೆಯೋ ಅದರಲ್ಲಿ ನೆಮ್ಮದಿಯಿಂದ ಸಂತೋಷದಲ್ಲಿ ಇರ್ತಾನೆ. ದುಃಖ ಬಂದಾಗ ಯಾಕೆ ದುಃಖ ಬಂತು ಅಂತ ಅವನು ಯೋಚನೆ ಮಾಡುವುದಿಲ್ಲ. ಸುಖ ಬಂದಾಗ ಯಾರಿಗೂ ಇಲ್ಲದೆ ಇರೋ ಸುಖ ನನಗೇ ಬಂದಿದೆ ಅನ್ನುವ ರೀತಿಯಲ್ಲೂ ಅವನು ಚಿಂತಿಸುವುದಿಲ್ಲ. ಇದೆರಡರ ಜೊತೆಯಲ್ಲಿ ವೀತ ರಾಗ ಭಯ ಕ್ರೋಧ. ವೀತ ಅಂದರೆ ತೊಡೆದು ಹಾಕಿಕೊಳ್ಳುವುದು, ತ್ಯಜಿಸಿರುವುದು, ಬಿಟ್ಟಿರುವುದು. ಈ ಸ್ಥಿತಪ್ರಜ್ಞ ಹೇಗಿರ್ತಾನೆ ಅಂದರೆ ರಾಗ ಭಯ ಮತ್ತು ಕ್ರೋಧ ಈ ಮೂರನ್ನು ಕೂಡ ಅವನು ಬಿಟ್ಟಿರ್ತಾನೆ. ಅವನಿಗೆ ಅದು ಇರೋಲ್ಲ. ಅಂತಹ ಸ್ಥಿತಧೀಹಿ, ಆ ಬುದ್ಧಿ ಇರುವವನನ್ನು, ಸ್ಥಿತಪ್ರಜ್ಞೆ ಇರುವವನನ್ನು ಮುನಿ ಎಂಬುದಾಗಿ ಹೇಳ್ತಾರಪ್ಪ ಅರ್ಜುನ. ಮುನಿ ಅನ್ನುವ ಪದಕ್ಕೆ ಸಾಮಾನ್ಯವಾಗಿ ನಾವು ಲೋಕರೂಢಿಯಲ್ಲಿ ಏನು ಅರ್ಥ ಇಟ್ಕೊಂಡಿದ್ದೀವಿ? ಎಲ್ಲೋ ಕೂತ್ಕೊಂಡು ತಪಸ್ಸನ್ನು ಮಾಡುವವನು, ಯಾವುದೋ ಏಕಾಂತದಲ್ಲಿ ಕೂತಿರುವವನು, ಈ ರೀತಿಯ ಎಲ್ಲ ಆಲೋಚನೆ ಉಂಟು. ಆದರೆ ಮನನಶೀಲ ಯಹ ಸಹ ಮುನಿ ಅಷ್ಟೇ. ಮುನಿ ಎನ್ನುವ ಪದಕ್ಕೆ ಅರ್ಥ ಸದಾಕಾಲ ಚಿಂತಿಸುತ್ತಾ ಇರುವವನು. ಏನು ಚಿಂತಿಸ್ತಾ ಇರ್ತಾನೆ ಅವನು? ಆತ್ಮವನ್ನು ಕುರಿತು, ಭಗವಂತನನ್ನು ಕುರಿತು, ಸೃಷ್ಟಿಯನ್ನು ಕುರಿತು, ಈ ಲೋಕದ ವಿಚಾರವನ್ನು ಕುರಿತು ಚಿಂತನೆ ಮಾಡ್ತಾ ಇರ್ತಾನೆ. ಸ್ವಜ್ಞಪ್ತಿ ಶೋಧಿ ಮುನಿ ತಾನು ಕಾಣು ಮಂಕುತಿ. 4 ರೀತಿಯಲ್ಲಿ ಹೇಳ್ತಾರೆ ಡಿ ವಿ ಜಿಯವರು. ಅಜ್ಞಾತವಾದುದು ಅನಭಾವವೆನೆ ನಾಸ್ತಿಕನು, ಅಜ್ಞೇಯ ಬಂದು ಅದಕ್ಕೆ ಕೈ ಮುಗಿಯೇ ಅವತಾನು ಭಕ್ತ, ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ಅವ ವಿಜ್ಞಾನಿ. ಇದು ಯಾಕೆ, ಇದೇನೋ ಎತ್ತ ಅಂತ. ಸ್ವಜ್ಞಪ್ತಿ ಶೋಧಿ ಮುನಿತಾನು, ತನ್ನೊಳಗಿರುವ ಆತ್ಮವೇ ಇಷ್ಟೆಲ್ಲ ಹಮ್ಮಿಕೊಂಡಿದೆ ಅನ್ನುವುದನ್ನು ನಿರಂತರವೂ ಯೋಚನೆ ಮಾಡ್ತಾನಲ್ಲ, ಅವನನ್ನು ಮುನಿ, ಮನನಶೀಲ ಅನ್ನುವ ಮಾತಿನಲ್ಲಿ ಅವನು ಸ್ಥಿತಪ್ರಜ್ಞ ಅಂತ ಹೇಳ್ತಾನೆ. ಇಲ್ಲಿ ಬಿಡಬೇಕಾದದ್ದು ಮುಖ್ಯವಾಗಿ ರಾಗ ಭಯ ಕ್ರೋಧ. ರಾಗ ಅಂದರೆ ಆಸಕ್ತಿ, ಭಯ ಹೆದರಿಕೆ, ಕ್ರೋಧ ಕೋಪ. ಈ ಮೂರೂ ಕೂಡ ಬ್ರಹ್ಮ ಮಾರ್ಗದಲ್ಲಿ ಹೋಗುವವರಿಗೆ ಅಥವಾ ನಿಜವಾದ ತತ್ವಚಿಂತನೆಯನ್ನು ಮಾಡುವವರಿಗೆ, ಒಳ್ಳೆಯ ಯೋಚನೆಯನ್ನು ಮಾಡುವವರಿಗೆ ಇರಕೂಡುದು. ಆಸಕ್ತಿ ಜಾಸ್ತಿ ಇರಬಾರ್ದು. ಆಸಕ್ತಿ ಜಾಸ್ತಿ ಇದ್ದರೆ ಬ್ರಹ್ಮಚಿಂತನೆ ಆಗೋದಿಲ್ಲ. ಕಗ್ಗದಲ್ಲಿ ಒಂದು ಪದ್ಯ ಬಹಳ ಸುಂದರವಾಗಿ ಹೇಳ್ತಾರೆ ಡಿ ವಿ ಜಿಯವರು. ಪೆರ್ಮೆಯ ಗುಣಗಳು 200 ಶಾಸ್ತ್ರೋಕ್ತದವು. ಪೆರ್ಮೆ ಅಂತ ಹೇಳಿದ್ರೆ ವಿಶೇಷವಾದದ್ದು, ಹೆಚ್ಚಿನದು ಅಂತ. ಪೆರ್ಮೆಯ ಗುಣಗಳು 200 ಶಾಸ್ತ್ರೋಕ್ತದವು. ಶಾಸ್ತ್ರ ಹೇಳುವಂತೆ 200 ಅನ್ನೋದು ಒಂದು ರಿಲೇಟಿವ್ ಶಬ್ದ ಅಷ್ಟನೆಯ. 106 ದೊಡ್ಡ ದೊಡ್ಡ ಗುಣಗಳು 106 ಇವೆ, ಶಾಸ್ತ್ರೋಕ್ತವಾದಂತಹ ಗುಣಗಳು ಶಾಸ್ತ್ರದಲ್ಲಿ ಹೇಳಿರುವುದು. ಆದರೆ ಅದರಲ್ಲಿ ಸರ್ವೋತ್ತಮವಾದದ್ದು, ಸರ್ವ ಕಠಿಣತಮವಾದದ್ದು 2 ಗುಣಗಳು. ಅದು 2 ಯಾವುದು ಅಂತ ಕೇಳಿದ್ರೆ, ನಿರ್ಮತ್ಸರತೆಯೊಂದು, ದೋಷಿಯೊಳ್ಳು ಕ್ಷಮೆಯೊಂದು, ಬ್ರಾಹ್ಮಿಕಾಭ್ಯಾಸವದು ಕಾಣು. ಬ್ರಹ್ಮನನ್ನು ಕುರಿತು ಚಿಂತನೆ ಮಾಡುವುದು ಅಂದರೆ ಇದು 2 ಗುಣ ಇಟ್ಟುಕೊಂಡ್ರೆ ಸಾಕು, ಬಾಕಿ ಯಾವ ಗುಣವೂ ಬೇಡ. ಮತ್ಸರತೆ ಇಲ್ಲದೇ ಇರುವಂತಹ ಗುಣ. ಕ್ರೋಧ ಎಲ್ಲಿದೆಯೋ ಅಲ್ಲಿ ಮತ್ಸರ ಬರ್ತದೆ. ಅದು ಸಂಗಾತ್ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಅದು ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಪಿ ಜಾಯತೆ ಅಂತ ಹೇಳಿ ಇದು 2, 3, 5 ಶ್ಲೋಕ ಆದಮೇಲೆ ಬರುವ ಶ್ಲೋಕಗಳು ಅವು. ಆದ್ದರಿಂದ ನಿರ್ಮತ್ಸರತೆಯೊಂದು, ದೋಷಿಯೊಳ್ಳು ಕ್ಷಮೆಯೊಂದು, ಇದು 2 ಕೂಡ ಬ್ರಾಹ್ಮಿಕಾಭ್ಯಾಸದಲ್ಲಿ ಇರಬೇಕು ಅನ್ನುವಂತಹ ಆ ಒಬ್ಬ ಸಾಧಕನಿಗೆ ಮುಖ್ಯವಾಗಿ ಇರಬೇಕಾದ ಗುಣಗಳು ಅಂತ ಹೇಳ್ತಾರೆ. ವಿಪರೀತವಾದಂತಹ ಆಸಕ್ತಿ ಇರಕೂಡದು ಒಬ್ಬ ಸ್ಥಿತಪ್ರಜ್ಞನಿಗೆ. ಇನ್ನೊಂದು ಭಯ. ಉಪನಿಷತ್ತುಗಳೆಲ್ಲ ಹೇಳುವುದು ನಿರ್ಭಯತೆ. 17ನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ 16ನೇ ಅಧ್ಯಾಯದ ಪ್ರಾರಂಭದಲ್ಲಿ ದೈವ ಮತ್ತು ದೈವಿ ಅಸುರ ಸಂಪದ್ವಿಭಾಗ ಯೋಗ, ಅದರಲ್ಲಿ ಮೊದಲನೆಯ ಶ್ಲೋಕವೇ ಕೃಷ್ಣ ಹೇಳುವುದು ಅಭಯಂ
ಸತ್ವ ಸಂಶುದ್ಧಿ, ಜ್ಞಾನಯೋಗವು ವ್ಯವಸ್ಥಿತಿ, ಇದೆಲ್ಲ ಹೇಳ್ತಾ ಹೋಗ್ತಾನೆ. 16 ಗುಣಗಳನ್ನು ಹೇಳ್ತಾನೆ. ಮೊದಲನೇ ಗುಣವೇ ಭಯ ಇಲ್ಲದೇ ಇರುವುದು, ಅಭಯ. ಉಪನಿಷತ್ತುಗಳೆಲ್ಲ ಆ ಅಭಯಕ್ಕೆ ತುಂಬ ಒತ್ತು ಕೊಟ್ಟಿದೆ ಅಂತ ಹೇಳ್ತಾರೆ. ಅಭೀಹಿ ಅನ್ನುವಂತಹ ಪದ ಇದೆ, ವಿವೇಕಾನಂದರಿಗೆ ತುಂಬ ಪ್ರಿಯವಾದಂತಹ ಪದ. ಅಭೀಹಿ ಅಭೀಹಿ ಅಭೀಹಿ, ನಿರ್ಭಯೋಹಂ ನಿರ್ಭರೋಹಂ ಅಂತ ಒಂದು ಮಾತುಂಟು. ಯಾರು ನಿಜವಾದ ನಿರ್ಭಯತೆಯಿಂದ ಇರ್ತಾರೋ ಅವರು ನಿರ್ಭರತೆಯಿಂದ ಇರ್ತಾರೆ. ಆ ಅಭಿ ಅನ್ನುವುದನ್ನು ಇಟ್ಟುಕೊಂಡು ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಒಂದು ಕವನವನ್ನೇ ಬರೆದಿದ್ದಾರೆ. ಆ ಅಭಿ ಗುಣ ಇದ್ದರೆ ಹೇಗಿರಬೇಕು, ಹೇಗಿರ್ತಾರೆ ಅಂದರೆ, ಮಣಿಯದಿಹ ಮನವೊಂದು, ಬಾಗದಿಹ ಬಲವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ಬಾಗದಿರುವ ಎಚ್ಚರಿಕೆಯೊಂದು, ಕರುಣೆ ಪ್ರೇಮಕ್ಕೆ ಚಿರ ತೆರೆದ ಎದೆಯೊಂದು. ಇದು ಅಭೀಹಿ ಅನ್ನುವ ಆ ಒಂದು ಭಾವದ ಲಕ್ಷಣ. ಯಾವ ಸಂದರ್ಭದಲ್ಲೂ ಅವನು ಮಣಿಯದಿಹ ಮನವೊಂದು, ಬಾಗದಿಹ ಬಲವೊಂದು, ಅದು ಅಭೀಹಿ ಅನ್ನುವುದು. ಅದರಿಂದ ಭಯ ಇದ್ದಾಗ ಯಾವ ಕೆಲಸವೂ ಸರಿಯಾಗಿ ಆಗುವುದಿಲ್ಲ. ಸ್ವಾಮೀಜಿಯವರು ಈ ಭಯ ಮತ್ತು ನಿರ್ಭಯತೆ ಇದರ ಬಗ್ಗೆ ಬರೀತಾ ಹೇಳ್ತಾರೆ. ಇವತ್ತಿನ ಕಾಲದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಹುಡುಗರಿಗೆ ಮನೆಯಲ್ಲಿ ಕಲಿಸಬೇಕಾದಂತಹ ಉಪನಿಷತ್ತಿನ ಒಂದೇ ಒಂದು ಭಾವ ಗುಣ ಅಂತ ಹೇಳಿದ್ರೆ ಅಭೀಹಿ ಅಭೀಹಿ ಅಭೀಹಿ. ಪ್ರತಿಯೊಂದಕ್ಕೂ ಮಕ್ಕಳನ್ನ ನೀವು ಅದು ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೆದರಿಕೆಯನ್ನೇ ಹುಟ್ಟಿಸ್ತಾ ಹೋಗಿಬಿಟ್ರೆ ಅವರೇನಾಗ್ಬಿಡ್ತಾರೆ, ಮುಂದೆ ಅಂಜು ಕುಳಿಗಳಾಗಿಬಿಡ್ತಾರೆ. ಅವರಲ್ಲಿ ಮುಂದಕ್ಕೆ ಹೋಗುವಂತಹ ಒಂದು ಆ ಛಾತಿನೇ ಬರೋದಿಲ್ಲ. ಆದ್ದರಿಂದ ಆ ನಿರ್ಭಯತೆಯ ಮನೋಭಾವ ನಾವು ಬಾಲ್ಯದಿಂದಲೇ ಬೆಳೆಸಬೇಕು. ಅದು ಉಪನಿಷತ್ತಿನ ಒಂದಾನೊಂದು ಗುಣ. ಅದನ್ನು ಬಿಟ್ಟಿರಬೇಕು. ಯಾವುದನ್ನು? ಹೆದರಿಕೆಯನ್ನು. ವೀತ ರಾಗ, ವೀತ ಅಂದರೆ ಬಿಟ್ಟಿರುವುದು, ರಾಗ ಮತ್ತು ಭಯ. ಇನ್ನೊಂದು ಕ್ರೋಧ. ಕ್ರೋಧ ಅಂತ ಹೇಳುವುದು, ಕೋಪ ಬರುತ್ತೆ ನಮಗೆಲ್ಲ. ಸ್ವಾಮೀಜಿಯವರು ಹೇಳುವಂತೆ ನಿಜವಾಗಿ ಎಲ್ಲಿ ಕೋಪ ಬರಬೇಕೋ ಅಲ್ಲಿ ಕೋಪ ಬರುವುದಿಲ್ಲ ನಮಗೆ. ನಾವು ಸಮಾಜದ ಸಹ ಪ್ರಯಾಣಿಕರಾಗಿ ಎಲ್ಲರ ಜೊತೆಯಲ್ಲಿ ಇರುವಾಗ, ಹೊರಗಡೆ ಸಮಾಜದಲ್ಲಿ ಹಾಗೂ ಆಡಳಿತದ ಸರ್ಕಾರದ ವ್ಯವಸ್ಥೆಯಲ್ಲಿ ಕೋಪಕ್ಕೆ ಕಾರಣವಾಗುವಂತಹ ಎಷ್ಟೋ ವಿಚಾರಗಳನ್ನು ಪ್ರತಿನಿತ್ಯ ನೋಡ್ತೀವಿ. ಆದರೆ ನಾವು ಅದನ್ನು ವಿರೋಧಿಸಲಿಕ್ಕಾಗಲಿ ಅದಕ್ಕೆ ಸ್ಪಂದಿಸಲಿಕ್ಕಾಗಿ ಹೋಗೋದಿಲ್ಲ. ನಾವು 3-4 ಜನ ಕೂತಾಗ ಬೇಕಾದಷ್ಟು ಮಾತಾಡ್ಕೊಳ್ತಾ ಇರ್ತೀವಿ. ಆದರೆ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಅದನ್ನು ಚರ್ಚೆ ಮಾಡಿ ಕೋಪ ಮಾಡಿಕೊಳ್ಳೋದಿಲ್ಲ. ಅಲ್ಲಿ ನಾವು ಆ ಸಾತ್ವಿಕ ಕೋಪವನ್ನು ತೋರಿಸುವುದನ್ನು ಕಲಿತ್ಕೊಳ್ಬೇಕು. ಏನೋ ಅನ್ಯಾಯ ನಡೀತಾ ಇದೆ, ನಮಗೆ ಯಾಕೆ ಬೇಕಪ್ಪ, ಅದು ಹಾಳು ಸಾಬರಿ ಬೇಡ, ಮುಂದೆ ಕೊಟ್ಟೋಗೋಣ, ಈ ತರಹ ಅದು ಕೂಡುದು. ಇದನ್ನು ಸ್ವಾಮೀಜಿಯವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಒಬ್ಬರು, ಮ್ಯಾಕ್ ಡೋಗಲ್ ಅಂತ ಹೇಳಿ, ಮ್ಯಾಕ್ ಡೋವೆಲ್ ಅಲ್ಲ, ಮ್ಯಾಕ್ ಡೋಗಲ್, ಗೊತ್ತಾಯ್ತಲ್ಲ. ಮ್ಯಾಕ್ ಡೋಗಲ್ಲು ತಮ್ಮ ಕ್ಯಾರೆಕ್ಟರ್ ಆ್ಯಂಡ್ ಕಲ್ಚರ್ ಆಫ್ ದಿ ಲೈಫ್ ಅನ್ನುವಂತಹ ಒಂದು ಗ್ರಂಥದಲ್ಲಿ ಹೇಳುವ ಮಾತನ್ನು ಸ್ವಾಮೀಜಿಯವರು ತುಂಬ ಸುಂದರವಾಗಿ ಹೇಳ್ತಾರಲ್ಲಿ. ಈ ಕೋಪವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಸರಿಯಾದ ರೀತಿಯಲ್ಲಿ ಕೋಪ ಮಾಡುವುದನ್ನು ಕಲಿತ್ಕೊಳ್ಬೇಕು ನಾವು. ಆ ಕೋಪಕ್ಕೆ ಅವರೊಂದು ಹೆಸರು ಕೊಟ್ಟಿದ್ದಾರೆ, ಧರ್ಮಕ್ರೋಧ ಅಂತ ಹೇಳಿ. ಇಲ್ಲಿ ಕ್ರೋಧ ಅನ್ನುವ ಪದ ಇದೆಯಲ್ಲ, ಅವರು ತಮ್ಮ ಗ್ರಂಥದಲ್ಲಿ ಅದನ್ನು ಹೇಳ್ತಾರಂತೆ, ರೈಟಿಯಸ್ ಇಂಡಿಗ್ನೇಷನ್ ಅಂತ ಹೇಳಿ. ಅದು ಇರಬೇಕು ನಮಗೆ. ಅದು ಇಲ್ಲದೆ ಹೋದರೆ ಆಗೋದಿಲ್ಲ. ಅದಕ್ಕೆ ಹೊರತಾದ, ಸ್ವಾಮೀಜಿಯವರು ತುಂಬ ಸುಂದರವಾಗಿ ಹೇಳ್ತಾರೆ, ಅದು ಒಂದನ್ನು ಬಿಟ್ಟು ಮನೆಯಲ್ಲಿ ನಮ್ಮನ್ನು ಅನುಸರಿಸಿಕೊಂಡು ಇರುವವರ ಮೇಲೆ ಕೋಪ ತೋರಿಸಲಿಕ್ಕೆ ಬೇಕಾದಷ್ಟಿದೆ ನಮ್ಮ ಹತ್ರ ಕೋಪ ಅಂತ ಹೇಳ್ತಾರೆ ಅವರು. ನಾವೇನು ಕೋಪ ಮಾಡ್ಕೊಳ್ಳಲ್ಲ, ಆದರೂ ಅವ್ರು ಹೇಳಿದ್ದಾರೆ, ಅದರಿಂದ ಒಪ್ಪಿಕೊಳ್ಬೇಕು. ಎಲ್ಲೋ ಆಗಾಗ ಕಾಣುತ್ತೆ ಅದು ಅಂತ ಹೇಳಿ. ಆ ಕೋಪ ಬಂದಾಗ ಉತ್ತಮಸ್ಯ ಕ್ಷಣಂ ಕೋಪಂ ಅಂತ ಒಂದು ಮಾತುಂಟು, ಸಾತ್ವಿಕಸ್ಯ ಮಹತ್ ಕೋಪಂ ಅಂತ ಹೇಳ್ತಾರೆ. ಆ ಉತ್ತಮನ ಕೋಪ ಇದೆಯಲ್ಲ, ಅದು ಕ್ಷಣ ಮಾತ್ರದ್ದಾಗಿರುತ್ತೆ. ಅಂತಹ ಉತ್ತಮನ ಕೋಪ ಬೇಕು.
ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಆಂಜನೇಯ ಸ್ವಾಮಿ ಅಶೋಕವನದಲ್ಲಿ ದಾಂಧಲೆಯನ್ನೆಲ್ಲ ಎಬ್ಬಿಸಿ ಸೀತಮ್ಮನವರನ್ನು ನೋಡಿ ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರಕ್ಕೆ ಬದ್ಧನಾಗಿ ರಾವಣನ ಆಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅವನನ್ನು. ವಿಚಾರ ಎಲ್ಲ ಮಾಡಿದ ಮೇಲೆ ರಾವಣನಿಗೆ ಇವನ ಮೇಲೆ ವಿಪರೀತವಾದ ಕೋಪ ಬರ್ತದೆ. ಹಾಗೆ ಕೋಪ ಬಂದಾಗ ಅವನನ್ನು ವಧೆ ಮಾಡಿ ಅಂತ ಹೇಳಿಬಿಡ್ತಾರೆ. ಆವಾಗ ವಿಭೀಷಣ ಅಲ್ಲಿ ಇರ್ತಾನೆ, ವಿವೇಕವಂತನಾಗಿ ಇರ್ತಾನೆ ಅವನು. ಆವಾಗ ವಿಭೀಷಣ ಆ ಸರ್ಗದಲ್ಲಿ ತುಂಬ ಬಹಳ ಚೆನ್ನಾಗಿ ರಾಜಧರ್ಮ ವಿವೇಕ ಪ್ರಜ್ಞೆಯನ್ನು ಅಣ್ಣನಾದ ರಾವಣನಿಗೆ ಬೋಧನೆ ಮಾಡ್ತಾನೆ. ಆವಾಗ ಹೇಳ್ತಾನೆ ಅವನು ವಿಭೀಷಣ, ಅಣ್ಣ ನೀನು ಎಂತಹ ಒಂದು ದೊಡ್ಡ ರಾಜನೀತಿಜ್ಞ, ಚತುರ್ವೇದ ಪಂಡಿತ, ಷಟ್ಶಾಸ್ತ್ರ ಪಂಡಿತ, ಇಡೀ 3 ಲೋಕಗಳನ್ನು ಗೆದ್ದವನು, ಮಹಾನ್ ವಿದ್ವಾಂಸ ನೀನು, ಪಂಡಿತ. ನಿನಗೆ ಗೊತ್ತಿಲ್ಲವೇ ಉತ್ತಮಸ್ಯ ಕ್ಷಣಂ ಕೋಪಂ ಅನ್ನುವುದನ್ನು ಇದೇ ಪದವನ್ನೇ ಹಾಕಿದ್ದಾರೆ ವಾಲ್ಮೀಕಿಗಳು. ಇದು ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಸ್ವಲ್ಪ ಪ್ಯಾಸಿಫೈ ಮಾಡ್ತಾನೆ ವಿಭೀಷಣ. ಆಮೇಲೆ ರಾವಣ ಒಪ್ಪಿಕೊಳ್ತಾನೆ. ಹಾಗಾದರೆ ಇವನು ಯಾವತ್ತಿಗೂ ಜ್ಞಾಪಕ ಇಟ್ಕೊಳ್ಬೇಕು, ಇಲ್ಲಿಗೆ ಬಂದು ಇಷ್ಟೆಲ್ಲ ದಾಂಧಲೆ ಮಾಡಿದ್ದಕ್ಕೆ ಏನು ಶಿಕ್ಷೆ ಆಗಿದೆ ಅನ್ನೋದನ್ನು. ಆದ್ದರಿಂದ ಏನು ಮಾಡ್ತೀರಿ ಇವನಿಗೆ ಅಂತ ಹೇಳಿಬಿಟ್ಟು ನೋಡ್ತಾನೆ. ಅವನು ಬಾಲ ಉದ್ದಕ್ಕೆ ಹಿಂಗೆ ಬಿಟ್ಕೊಂಡು ಕೂತಿರ್ತಾನೆ. ಕಪಿಗಳಿಗೆ ಬಾಲವೇ ವಿಶೇಷವಾದಂತಹ ಒಂದು ಅಂಗ. ಅವನ ಬಾಲವನ್ನು ಸುಟ್ಟು ಹಾಕಿಬಿಡಿ. ಆ ಬಾಲ ಸುಟ್ಟುಕೊಂಡು ಅವನು ವಾಪಸ್ಸು ಹೋದರೆ ಅವನ ಬಂಧು ಬಾಂಧವರ ಎದುರಿನಲ್ಲಿ ಸುಟ್ಟ ಬಾಲವನ್ನು ಇಟ್ಟುಕೊಂಡು ಅವಮಾನವನ್ನು ಅನುಭವಿಸುವಂತೆ ಆಗ್ತದೆ ಅಂತ ಹೇಳಿ ಅವನ ಬಾಲಕ್ಕೆ ಬೆಂಕಿ ಹಚ್ಚಲಿಕ್ಕೆ ಆರ್ಡರ್ ಮಾಡ್ತಾನೆ. ಆಮೇಲೆ ಏನಾಯಿತು ಅಂತ ಹೇಳೋದು ಲಂಕಾದಹನ ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ವಿಭೀಷಣನ ಬಾಯಿಯಿಂದ ಹೇಳಿಸ್ತಾರೆ, ಉತ್ತಮಸ್ಯ ಕ್ಷಣಂ ಕೋಪಂ ಅಂತ ಹೇಳಿ. ಆ ರೀತಿಯಲ್ಲಿ ಕೋಪ ಇರಬೇಕು, ಆದರೆ ಆ ಅನರ್ಥಕ್ಕೆ ಎಡೆಕಾರಿಯಾಗುವಂತಹ ಆ ಕ್ರೋಧ ಇರಬಾರ್ದು. ಈ ಬ್ರಹ್ಮಜ್ಞಾನಿಗೆ, ಈ ಮುನಿಗೆ ಉತ್ತಮ ಕೋಪ ಇರ್ತದೆ. ಒಳ್ಳೆಯದನ್ನು ಮಾಡಲಿಕ್ಕೆ ಬೇಕಾದಂತಹ ಕೋಪ. ಮನೆಯಲ್ಲಿ ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ಕೋಪ ಮಾಡಿಕೊಂಡೇ ನಾವು ಮಕ್ಕಳಿಗೆ ಹೇಳಬೇಕಾಗ್ತದೆ. ಅಂತಹ ಕೋಪ ಬಹಳ ಅವಶ್ಯಕವಾದದ್ದು. ಆದ್ದರಿಂದ ಇಲ್ಲಿ ವೀತ ರಾಗ ಭಯ ಕ್ರೋಧ ಅಂತ ಹೇಳಿದ್ರೆ ಸಂಸಾರಿಯಾದವರು ಕೂಡ ಅನರ್ಥಕಾರಿಯಾದಂತಹ ಆಸಕ್ತಿ, ಹೆದರಿಕೆ ಹಾಗೂ ಸಿಟ್ಟು ಇವುಗಳನ್ನು ಬಿಟ್ಟಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ವೀತ ರಾಗ ಭಯ ಕ್ರೋಧ ಅಂಥವರನ್ನು ಸ್ಥಿತಧೀಹಿ, ಅಂತಹ ಒಂದು ಧೀಮಂತಿಕೆ, ಧೀ ಅಂತ ಹೇಳಿದ್ರೆ ಬುದ್ಧಿ, ಅಂತಹ ಬುದ್ಧಿಯಲ್ಲಿ ನೆಲೆ ನಿಂತಿರುವವನನ್ನು ಮುನಿ ಎಂಬುದಾಗಿ ಹೇಳ್ತಾರೆ ಅರ್ಜುನ. ಇದು ಸ್ಥಿತಪ್ರಜ್ಞನ ಇನ್ನೊಂದು ಲಕ್ಷಣ ಅಂತ ಹೇಳ್ತಾರೆ. 57ನೇ ಶ್ಲೋಕ ಹೇಳುತ್ತೆ, ಯಹ ಸರ್ವತ್ರ ಅನಭಿಸ್ನೇಹ ತತ್ ತತ್ ಪ್ರಾಪ್ಯ ಶುಭ ಅಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾವ ಪುರುಷನು, ಯಹ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ಅನಭಿಸ್ನೇಹ, ಅಭಿಸ್ನೇಹ ಅನಭಿಸ್ನೇಹ. ಅಭಿಸ್ನೇಹ ಅಂದರೆ ಎಲ್ಲದರಲ್ಲಿಯೂ ಸ್ನೇಹಶೀಲತೆಯಿಂದ ಇರುವುದು. ಅನಭಿಸ್ನೇಹ ಅಂತ ಹೇಳಿದ್ರೆ ಸ್ನೇಹರಹಿತನಾಗಿರುವುದು, ಅಂದರೆ ಯಾವುದನ್ನು ಹಚ್ಚಿಕೊಳ್ಳದೇ ಇರುವುದು. ಯಾವುದನ್ನೂ ಅವನು ಹಂಚಿಕೊಳ್ಳುವುದಿಲ್ಲ. ತಾಕನೊಂದನು ಯೋಗಿ ನೂಕನೊಂದನು ಮನದಿ ಏಕಾಕಿ ಸಹವಾಸಿ. ಈ ಲೈನ್ಗಳನ್ನು ನಾನು ಸುಮಾರು 3-4 ಸರಿ ಹೇಳಿದ್ದೇನೆ. ಅವನಿಗೆ ಯಾವುದರಲ್ಲೂ ಆಸಕ್ತಿಯೂ ಇಲ್ಲ, ಅನಾಸಕ್ತಿಯೂ ಇಲ್ಲ. ಈ ಶ್ಲೋಕಗಳು ಹೇಳುವುದೇ ಅನಾಸಕ್ತಿ ಯೋಗವನ್ನು ಅಂತ ಹೇಳಿ. ಅದನ್ನೇ ಈ ಶಬ್ದ ನಮಗೆ ಸೂಚಿಸುತ್ತೆ. ಅನಭಿಸ್ನೇಹಾತು, ಹಚ್ಚಿಕೊಳ್ಳದೆ ವಿಪರೀತವಾಗಿ ಮೈಮೇಲೆ ಎಳೆದುಕೊಳ್ಳದೇ ಇರುವಂತಹ ರೀತಿಯಲ್ಲಿ ಇದ್ದು, ತತ್ ತತ್ ಪ್ರಾಪ್ಯ ಶುಭಾಶುಭಂ, ಆಯಾಯ ಕಾಲದಲ್ಲಿ ಆಯಾಯ ಕ್ಷಣಕ್ಕೆ ಏನು ಶುಭ ಮತ್ತು ಅಶುಭ ಸಿಗುತ್ತೋ ಅದನ್ನು ಪ್ರಾಪ್ಯ ಪಡೆದುಕೊಂಡು, ನ ಅಭಿನಂದತಿ ನ ದ್ವೇಷ್ಟಿ, ಸಿಕ್ತು ಅಂಥೇಳಿ ಅದರ ಬಗ್ಗೆ ವಿಶೇಷವಾಗಿ ನನಗೆ ಸಿಕ್ತು ಅನ್ನುವ ಯಾರನ್ನೂ ಅದಕ್ಕೆ ಹೊಗಳುವುದೂ ಇಲ್ಲ. ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೆ ಯಾರನ್ನೂ ದ್ವೇಷ ಮಾಡುವುದೂ ಇಲ್ಲ. ಆ ರೀತಿಯಲ್ಲಿ ಯಾರ ಪ್ರಜ್ಞೆ, ಯಾರ ಬುದ್ಧಿ ಇರ್ತದೋ ಅಂತಹವನು ಸ್ಥಿತಪ್ರಜ್ಞಾ ಅರ್ಜುನ ಅಂತ ಹೇಳ್ತಾರೆ. ಇದು ಒಂದು ಗುಣ. ಇನ್ನೊಂದು 58ನೇ ಶ್ಲೋಕ ಹೇಳ್ತದೆ, ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನೀವ ಸರ್ವಶಃ
ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಕೂರ್ಮ ಅಂದರೆ ಆಮೆ. ಒಂದು ಆಮೆಯ ಉಪಮಾನವನ್ನು, ರೂಪಕವನ್ನು ಕೊಟ್ಟಿದ್ದಾನೆ ಕೃಷ್ಣ ಇಲ್ಲಿ. ಹೇಗಿರಬೇಕು ಅಂತ ಕೇಳಿದ್ರೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ. ಇಂದ್ರಿಯಗಳು ಅಂತ ಹೇಳಿದ್ರೆ ನಮ್ಮ ಬೇರೆ ಬೇರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಸೆನ್ಸುಯಸ್ ಆರ್ಗನ್ಸ್. ಇಂದ್ರಿಯಾಣಿ, ಇಂದ್ರಿಯಾರ್ಥ ಅಂತ ಹೇಳಿದ್ರೆ ಆ ಇಂದ್ರಿಯಗಳಿಗೆ ಸಿಕ್ಕುವಂತಹ ಹೊರಗಡೆಯ ವಸ್ತುಗಳು. ಈ ಇಂದ್ರಿಯಾಣಿ ಇಂದ್ರಿಯಾರ್ಥ ಅನ್ನುವ 2 ಪದಗಳು ಆಧ್ಯಾತ್ಮದ ನೆಲೆಯಲ್ಲಿ ವೇದಾಂತವನ್ನು ಚಿಂತನೆ ಮಾಡುವಾಗ 2 ಮುಖ್ಯವಾದ ಪಾರಿಭಾಷಿಕ ಶಬ್ದಗಳು ಅಂತ ಹೇಳ್ತಾರೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಇಂದ್ರಿಯಗಳಿದೆ ಒಳಗಡೆಗೆ, ಹೊರಗಡೆಗೆ ಅದಕ್ಕೆ ಆಹಾರವಾಗುವಂತಹ ವಸ್ತುಗಳು ಇದೆ. ಆ ವಸ್ತುಗಳೇ ಇಂದ್ರಿಯಾರ್ಥ. ಸಾಮಾನ್ಯವಾಗಿ ನಮಗೆಲ್ಲ ಇಂದ್ರಿಯಗಳು ಯಾವುದನ್ನು ನೋಡುತ್ತೋ ಅದನ್ನು ಮುಟ್ಟಬೇಕು, ಮೂಸಬೇಕು, ನೋಡಬೇಕು, ಕೇಳಬೇಕು ಇತ್ಯಾದಿ 5 ಕರ್ಮೇಂದ್ರಿಯಗಳಿಂದ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡುವಂತಹ ಮನೋಭಾವ ಬರ್ತದೆ. ಆದರೆ ಈ ಸ್ಥಿತಪ್ರಜ್ಞ ಹೇಗಿರ್ತಾನೆ ಅಂತ ಕೇಳಿದ್ರೆ, ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನೀವ ಸರ್ವಶಃ. ಒಂದು ಆಮೆ ಇದೆ. ಆಮೆ ಸಾಮಾನ್ಯವಾಗಿ ನೀರಿನಲ್ಲಿ ಅದು ಹೇಗೆ ಸಂಚಾರ ಮಾಡ್ತಾ ಇರುತ್ತೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಅದರ ಕೈ ಕಾಲುಗಳನ್ನು ಹೊರಗಡೆಗೆ ಚಾಚಿಕೊಂಡು ಅದು ಓಡಾಡ್ತಾ ಇರುತ್ತೆ. ಹೊರಗಡೆಯಿಂದ ಏನಾದರೂ ಒಂದು ಚೂರು ತೊಂದರೆ ಬರುತ್ತೆ ಅಂತ ಗೊತ್ತಾದ ಕೂಡಲೇ ಆ ಕೈ ಕಾಲುಗಳನ್ನು ಚಿಪ್ಪಿನ ಒಳಗಡೆಗೆ ಸೇರಿಸಿಕೊಂಡ್ಬಿಡುತ್ತೆ. ಆಮೇಲೆ ಯಾರು ಏನು ಮಾಡೋರು, ಆಮೆಯ ಚಿಪ್ಪು ಎಷ್ಟು ಬಲವಾದದ್ದು ಅಂತ ಹೇಳಿದ್ರೆ, ಒಂದು ಆನೆ ಅದರ ಮೇಲೆ ನಿಂತರೂ ಕೂಡ ಆ ಚಿಪ್ಪು ಒಡೆದು ಹೋಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಷ್ಟು ಬಲವಾಗಿರ್ತದೆ. ಆ ಆಮೆ ಹೇಗೆ ಹೊರಗಡೆಯಿಂದ ಯಾವುದೋ ತೊಂದರೆ ಕಂಡು ಬಂದಾಗ ಚಾಚಿಕೊಂಡಿರುವಂತಹ ತನ್ನ ಕೈಕಾಲುಗಳನ್ನು ತನ್ನ ಚಿಪ್ಪಿನೊಳಗೆ ಹೇಗೆ ಸೇರಿಸಿಕೊಳ್ತದೋ, ಆ ರೀತಿಯಲ್ಲಿ ಈ ಸ್ಥಿತಪ್ರಜ್ಞ ಇಂದ್ರಿಯಾರ್ಥಗಳಿಂದ ತನ್ನ ಇಂದ್ರಿಯಗಳು ಸೆಳೆಯಲ್ಪಟ್ಟು ತನ್ನ ಮನಸ್ಸು ಬುದ್ಧಿಗೆ ಅದರಿಂದ ಮಾರಕವಾಗತ್ತೆ ಅನ್ನುವ ಆ ಸಂದರ್ಭ ಬಂದರೆ ಇಂದ್ರಿಯಗಳನ್ನೆಲ್ಲ ಪ್ರತ್ಯಾಹಾರ ಮಾಡಿಕೊಂಡ್ಬಿಡ್ತಾರೆ, ಒಳಗಡೆಗೆ ಎಳೆದುಕೊಂಡು ಬಿಡ್ತಾರೆ. ಈ ಪ್ರತ್ಯಾಹಾರ ಅಂತ ಹೇಳುವುದು ಯೋಗದಲ್ಲಿ ಬರುವಂತಹ ಒಂದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಈ 5 ಬಹಿಸ್ಸಾಧನಗಳು, ಹೊರಗಡೆಯ ಸಾಧನಗಳು. ಪ್ರತಿ ಆಹಾರ ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋ ಆಹಾರ ಅಂತ ಹೇಳಿದ್ರೆ ನಾವು ನಾಲಿಗೆಯಿಂದ ಹೊಟ್ಟೆಯ ಬಾಯಿ ಮೂಲಕ ಹೊಟ್ಟೆಗೆ ತೆಗೆದುಕೊಂಡು ಹೋಗುವುದು. ಹಾಗಲ್ಲ. ಆಹ್ರಿಯತೆ ಅನೇನ ಇತಿ ಆಹಾರ. ಯಾವ ಯಾವ ಕರ್ಮೇಂದ್ರಿಯಗಳುಂಟೋ ಆ ಎಲ್ಲ ಕರ್ಮೇಂದ್ರಿಯಗಳು ಒಂದೊಂದನ್ನು ಅಪೇಕ್ಷೆ ಪಡುತ್ತಲ್ಲ, ಆಹ್ರಿಯತೆ ಯಾವುದನ್ನು ಗ್ರಹಿಸುತ್ತೋ ಅದೆಲ್ಲವೂ ಆಹಾರವೇ. ಕಣ್ಣು ಯಾವುದೋ ಒಂದು ದೃಶ್ಯವನ್ನು ನೋಡಿದ್ರೆ ಕಣ್ಣಿಗೆ ಅದು ಆಹಾರ. ಕಿವಿ ಯಾವುದೋ ಒಂದು ಶಬ್ದವನ್ನು ಕೇಳಿದರೆ ಕಿವಿಗೆ ಅದು ಆಹಾರ. ನಾಲಿಗೆಗಂತೂ ಬಿಡಿ, ಅದು ಆಹಾರವೇ ಹೇಗೂ ಸರಿ. ಇನ್ನು ಪರಿಮಳ ಎಲ್ಲಿಂದನೋ ಬರ್ತದೆ. ನಮ್ಮ ಘ್ರಾಣೇಂದ್ರಿಯ ಪಟುವಾಗಿ ಇದ್ದರೆ ಅದನ್ನು ನಾವು ಆಸ್ವಾದನೆ ಮಾಡಿದ್ರೆ ಅದು ಅದಕ್ಕೆ ಆಹಾರ. ಸ್ಪರ್ಶ ಚರ್ಮಕ್ಕೆ, ಆ ರೀತಿಯಲ್ಲಿ. ಆದ್ದರಿಂದ ಆ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಇಂದ್ರಿಯಗಳನ್ನೆಲ್ಲ ಅವನು ಒಳಗಡೆಗೆ ಹೇಳ್ಕೊಂಡು ಬಿಡ್ತಾನೆ. ಪ್ರತಿ ಆಹಾರದಿಂದ ವಿಮುಖನಾಗ್ತಾನೆ. ಹೊರಗಡೆ ಇರುವ ವಿಷಯಗಳಿಂದ ಅವನು ವಿಮುಖನಾಗ್ತಾನೆ. ತನ್ನ ಇಂದ್ರಿಯಗಳನ್ನು ಆ ಕಡೆಗೆ ಬಿಡುವುದಿಲ್ಲ ಅವನು. ಆ ರೀತಿಯಲ್ಲಿ ಹೊರಗಡೆ ಒಂದು ನಮ್ಮನ್ನು ಟೆಂಪ್ಟ್ ಮಾಡುವಂತಹ, ಕೆರಳಿಸುವ ಯಾವುದೋ ಒಂದು ವಸ್ತು ಇದೆ. ಕಣ್ಣಲ್ಲಿ ನೋಡಿದ್ರೆ ಟೆಂಪ್ಟ್ ಆಗುತ್ತೆ. ಆದರೂ ಅವನು ನೋಡ್ತಾ ಇದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಯಾವುದೇ ಭಾವ ವಿಕಾರ ಆಗದೇ ಇರುವ ರೀತಿಯಲ್ಲಿ ಇರ್ತಾನೆ. ಅಥವಾ ಆ ಮಟ್ಟದಲ್ಲಿ ಅವನು ಸಾಧನೆ ಮಾಡದೇ ಇದ್ದರೆ ಕಣ್ಣನ್ನು ಬೇರೆ ಕಡೆಗೆ ಹೊರಳಿಸ್ತಾನೆ. ಸಾಧನೆಯ ಹಂತದಲ್ಲೇ ಇರುವವರು ಆ ರೀತಿ ಮಾಡ್ತಾರೆ. ಸಾಧನೆಯ ತುರಿಯಾವಸ್ಥೆಗೆ ಸೇರಿದವರಿಗೆ ಎಲ್ಲವೂ ಒಂದೇ. ಅವರಿಗೆ ಎಲ್ಲ ರಮಣ ಮಹರ್ಷಿಗಳಿದ್ರಲ್ಲ, ರಾಮಕೃಷ್ಣರಿದ್ರಲ್ಲ, ಅವರಿಗೆ ಎಲ್ಲವೂ ಒಂದೇನೆಯೇ ಅವರಿಗೆ. ಆ ರೀತಿಯಲ್ಲಿ ಶುಕಬ್ರಹ್ಮರು ಹಾಗಿದ್ದರು ಅನ್ನುವ ಮಾತು ಬರ್ತದೆ ಭಾಗವತದಲ್ಲಿ. ಆ ರೀತಿಯಲ್ಲಿ ಇರ್ತಾನೆ ಅವನು. ಹೇಗೆ ಆಮೆ
ಹೊರಗಡೆಯಿಂದ ಏನೋ ತೊಂದರೆ ಬಂತು ತಂದಾಗ ತನ್ನ ಕೈ ಕಾಲುಗಳನ್ನು ಒಳಗಡೆಗೆ ಎಳೆದುಕೊಂಡು ಬಿಡುತ್ತದೆಯೋ ಆ ರೀತಿಯಲ್ಲಿ ಇಂತಹ ಸ್ಥಿತಪ್ರಜ್ಞ ತನ್ನ ಇಂದ್ರಿಯಗಳಿಂದ, ಆ ಇಂದ್ರಿಯಾರ್ಥಗಳಿಂದ, ವಿಷಯಗಳಿಂದ ತನ್ನ ಇಂದ್ರಿಯವನ್ನು ಹಿಂದಕ್ಕೆ ತೆಗೆದುಕೊಂಡು ಒಳಗಡೆಗೆ ಸ್ಥಿತನಾಗಿ ಕುಳಿತುಕೊಂಡು ಬಿಡ್ತಾನೆ. ಅಂತಹವನನ್ನು ಸ್ಥಿತಪ್ರಜ್ಞಾ ಅಂತ ಹೇಳ್ತಾರೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಂತಹವನ ಪ್ರಜ್ಞೆ ನಿಜವಾಗಿಯೂ ಕೂಡ ಒಂದೇ ರೀತಿಯಲ್ಲಿ ಸ್ಥಿರವಾಗಿ ಇರ್ತದೆ. 59ನೆಯ ಶ್ಲೋಕ ಈ ಹಿಂದಿನ ಶ್ಲೋಕದ ಮುಂದುವರಿಕೆ. ಇಲ್ಲಿ ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದ್ದಾರೆ ಕೃಷ್ಣ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಆಹಾರ ಅನ್ನುವ ಪದವನ್ನು ಹೇಳಿಕೊಂಡ್ವಿ ಹಿಂದಿನ ಶ್ಲೋಕದಲ್ಲಿ. ಇಲ್ಲಿ ನಿರಾಹಾರ ಅನ್ನುವ ಪದ ಇದೆ. ಇಂದ್ರಿಯಾರ್ಥ ಅನ್ನುವ ಪದವನ್ನು ಹೇಳಿಕೊಂಡ್ವಿ. ಇಲ್ಲಿ ಅದನ್ನು ವಿಷಯಾ ಅನ್ನುವ ಪದದಿಂದ ಸೂಚಿಸ್ತಾ ಇದ್ದಾನೆ ಕೃಷ್ಣ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ದೇಹಿ ಅಂದರೆ ದೇಹವನ್ನು ಹೊಂದಿರುವ ಜೀವಿ, ಆತ್ಮವಂತ. ಅವನು ನಿರಾಹಾರಸ್ಯ ಆಹ್ರಿಯತೆ ಅನೇನ ಇತಿ ಆಹಾರ. ನಿರಾಹಾರ ಅಂತ ಹೇಳಿದ್ರೆ ಆಹಾರವನ್ನು ತೆಗೆದುಕೊಳ್ಳದೇ ಇರುವುದು, ಉಪವಾಸ ಇರುವುದು. ಊಟ ಮಾಡುವುದಿಲ್ಲ ಅಂತ ಉಪವಾಸ ಇರುವುದು ಅದು ನಿರಾಹಾರ. ಊಟ ಮಾಡುವುದಿಲ್ಲ ಅಂತ ಹೇಳಿ ಉಪವಾಸ ಇರ್ತಾನೆ, ಆದರೆ ಮಾರನೆಯ ಬೆಳಗ್ಗೆ ದ್ವಾದಶಿಯ ಪಾರಣೆ ಮಾಡುವಾಗ ಎದ್ದು ಎದ್ದು ಬೀಳ್ತಾ ಇರ್ತಾನೆ ಅವನು. ಅದು ಪ್ರಯೋಜನವಿಲ್ಲ. ಹಾಗಲ್ಲ, ಇಲ್ಲಿ ಹೇಳ್ತಾ ಇರೋದು ಈ ಶ್ಲೋಕ ಬಹಳ ವಿಶೇಷವಾದದ್ದು ಅಂತ ಹೇಳ್ತಾರೆ. ವಿಷಯಾ ವಿನಿವರ್ತಂತೆ. ಅವನು ಬೇಡ ಅಂತ ಅಂದರೆ ವಿಷಯಗಳೆಲ್ಲ ಹಿಂದಕ್ಕೆ ಹೋಗುತ್ತವೆ. ಇಂದ್ರಿಯಗಳಿಂದ ಇಂದ್ರಿಯಾರ್ಥಗಳು ಹಿಂದಕ್ಕೆ ಹೋಗುತ್ತೆ ಅವನು ಅದನ್ನು ಬೇಡ ಅಂತಂದರೆ. ಆದರೆ ಹಿಂದಕ್ಕೆ ಹೋಗುತ್ತೆ, ಹೌದು. ಹೇಗೆ ಹೋಗುತ್ತೆ ಅಂತ ಕೇಳಿದ್ರೆ ರಸವರ್ಜ್ಯಂ. ಆ ವಸ್ತುವಿನ ಬಗ್ಗೆ ಇರುವಂತಹ ಆಸಕ್ತಿಯನ್ನು ಉಳಿಸಿಕೊಂಡು ಹೋಗ್ತದೆ. ಎದುರುಗಡೆ ಒಳ್ಳೆಯ ಮೈಸೂರು ಪಾಕಿದೆ, ಜಿಲೇಬಿ ಇದೆ, ಇಲ್ಲಪ್ಪ ನಾನು ತಿನ್ನೋದಿಲ್ಲ ಅದನ್ನೆಲ್ಲ. ಕಣ್ಣೇನು ಮುಚ್ಚಿಕೊಳ್ಳೋದಿಲ್ಲ, ಆದರೆ ತಿನ್ನೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೆ ಒಳ್ಳೆಯ ಬಂಗಾರದ ಬಣ್ಣದ ಎಸಳಾಗಿ ಇರುವಂತಹ ಆ ಜಿಲೇಬಿ ಎದುರುಗಡೆ ತಿಂತಾ ಇರೋದನ್ನು ನೋಡಿದಾಗ ನಾನು ತಿನ್ನೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಅದರ ರಸವನ್ನು ಮಾತ್ರ ಒಳಗಡೆಗೆ ಅನುಭವಿಸ್ತಾನೇ ಇರ್ತಾನೆ ಅವನು. ಇದು ರಸವರ್ಜ್ಯಂ ಅಂತ ಹೇಳೋದು. ಅದನ್ನು ಬಿಡೋದಿದೆಯಲ್ಲ, ಅದು ಬಹಳ ಕಷ್ಟ. ಒಂದು ವಿಷಯದ ವಿಚಾರದಲ್ಲಿ, ಇಂದ್ರಿಯಗಳಿಂದ ನಾವು ಅನುಭವಿಸುವ ವಿಚಾರದಲ್ಲಿ ಬೇಡ ಅಂತ ಹೇಳಿ ಬಿಟ್ಟು ಬಿಡಬಹುದು, ಅದು ನಿರಾಹಾರ. ಆದರೆ ಅದರ ಬಗ್ಗೆ ಇರುವಂತಹ ಆಸಕ್ತಿಯನ್ನು, ಅದನ್ನೇ ರಸ ಅಂತ ಹೇಳುವುದು. ರಸೋ ರಾಗ ಅಂತ ಹೇಳಿ ರಸ ಅನ್ನುವ ಪದಕ್ಕೆ ರಾಗ ಅನ್ನುವ ಅರ್ಥವನ್ನೇ ಹೇಳಿದ್ದಾರೆ. ರಸೋ ವೈಸಃ ರಸಗುಹ್ಯೇವಾಯಂ ಲಬ್ಧ್ವಾನಂದೀ ಭವತಿ. ಇದು ತೈತ್ರಿಯೋಪನಿಷತ್ತು ಬ್ರಹ್ಮನನ್ನ ಕುರಿತು ಹೇಳುವಂತಹ ಮಾತು. ಆ ಋಷಿ ಅಲ್ಲಿ ಹೇಳ್ತಾನೆ, ಆತ ಅತ್ಯಂತ ರಸಮಯ. ಇಲ್ಲಿ ರಸ ಅಂತ ಹೇಳಿದ್ರೆ ರಾಗ ಅನ್ನುವ ಪದವನ್ನು ಇಟ್ಟುಕೊಂಡಾಗ ಆಸಕ್ತಿ, ನಮ್ಮೆಲ್ಲರ ಆಸಕ್ತಿಗೆ ಕಾರಣನಾಗುವವನು ಅವನು. ನಮ್ಮ ಆಸಕ್ತಿ ಅವನಲ್ಲಿಯೇ ಇರಬೇಕು. ಆದ್ದರಿಂದ ರಸೋ ವೈಸಃ. ಆ ರೀತಿಯಲ್ಲಿ ತಿರುವಳ್ಳುವರು ಹೇಳ್ತಾರಂತೆ, ರಾಜಾಜಿ ಹೇಳ್ತಾ ಇದ್ದರು, ರಾಜಾಜಿ ಹೇಳಿದ್ದಾರೆ ಭಜಗೋವಿಂದಂ ಸ್ತೋತ್ರದ ವ್ಯಾಖ್ಯಾನದಲ್ಲಿ. ಭಗವಂತ ಸಮಾಜದಲ್ಲಿ, ಜೀವನದಲ್ಲಿ ನಮಗೆ ಇರುವಂತಹ ಎಲ್ಲ ರಾಗಗಳನ್ನು ಬಿಟ್ಟು ಭಗವಂತನ ಬಗ್ಗೆಯೇ ನಾವು ಅನುರಾಗವನ್ನು ಇಟ್ಟುಕೊಳ್ಳುವುದಾದರೆ ಆ ಜೀವನ ನಿಜವಾದ ಸಾರ್ಥಕ ಜೀವನ. ಆ ರೀತಿಯಲ್ಲಿ ಅವನು ರಸೋ ವೈಸಃ. ಇಲ್ಲಿ ಇಂದ್ರಿಯಗಳ ಬಗ್ಗೆ ಇರುವಂತಹ ಆಸಕ್ತಿ ಹೊರಗಡೆಗೆ ಹೋಗಿದೆ, ಒಳಗಡೆ ಅದರ ಬಗ್ಗೆ ಬೇಕಾದಷ್ಟು ಆಸಕ್ತಿ ಇದೆ. ಈ ಇಂದ್ರಿಯಗಳ ಆಸಕ್ತಿಯನ್ನು ಬಿಡುವುದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, 5 ಇಂದ್ರಿಯಗಳಿಂದ ನಾವು ನಮ್ಮ ಹೊರಗಡೆಯ ಪ್ರಪಂಚವನ್ನು ಅನುಭವಿಸ್ತೀವಿ. ಶಬ್ದಾದಿಭಿ ಪಂಚಭಿರೇವ ಪಂಚ. ಶಬ್ದಾದಿಗಳಿಂದ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 5 ಇಂದ್ರಿಯಗಳಿಂದ ನಾವು ಹೊರಗಡೆಯ
ಲೋಕವನ್ನು, ಹೊರಗಡೆಯ ವಿಚಾರಗಳನ್ನು, ವಸ್ತುಗಳನ್ನು, ಇಂದ್ರಿಯಾರ್ಥಗಳನ್ನು ಅನುಭವಿಸ್ತೀವಿ. ಪಂಚಭಿರೇವ ಪಂಚಂ. ಇದು ಆ ಪಂಚ ಗುಣಗಳಿಂದ ನಾವು ಬದ್ಧರಾಗಿ ಆ ಪಂಚಗುಣಗಳನ್ನು ಅನುಭವಿಸುವುದರಿಂದಲೇ ನಾವು ಪಂಚತ್ವಕ್ಕೆ ಸಲ್ಲಬೇಕಾಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಪಂಚತ್ವ ಅಂತ ಹೇಳಿದ್ರೆ ಕಾಲವಾಗುವುದು, 5ರಲ್ಲಿ ಸೇರಿ ಹೋಗುವುದು. ಪೃಥಿವಿ, ಅಪ್ಪು, ತೇಜೋ, ವಾಯು, ಆಕಾಶ, ಈ 5ರಿಂದ ಈ ಶರೀರ ಆಗಿದೆ. ನಾವು ನಮ್ಮ ಶರೀರವನ್ನು ತ್ಯಜಿಸುವುದು, ಜೀವಾತ್ಮ ಮೇಲಕ್ಕೆ ಹೋಗುವುದು ಅಂತ ಹೇಳಿದ್ರೆ ನಮ್ಮ ಒಳಗೆ ನಮ್ಮ ಈ ಶರೀರ ಸೃಷ್ಟಿಗೆ ಕಾರಣವಾದಂತಹ ಆ 5 ರಾ ಮೆಟೀರಿಯಲ್ಸನ್ನು ಆಯಾಯ ಭೂತವರ್ಗಕ್ಕೆ ರವಾನೆ ಮಾಡಿಬಿಡುವುದು. ಆ ತರಹ. ಆದ್ದರಿಂದ ಪಂಚತ್ವ ಮಾಪುಹು ಯಾವ್ಯಾವುದು? ಒಂದೊಂದು ಇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ವಶವಾಗಿ ಒಂದೊಂದು ಜೀವಿ ತನ್ನ ಪ್ರಾಣವನ್ನು, ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುತ್ತೆ ಅಂತ ಆಚಾರ್ಯರು ಅಲ್ಲಿ ಹೇಳಿದ್ದಾರೆ. ಕುರಂಗ, ಮಾತಂಗ, ಪತಂಗ, ಮೀನಾಹ, ಭೃಂಗ, ನರಹ, ಪಂಚಭಿಹಿ ವಂಚಿತ ಕಿಂ ಅಂತ. ಕುರಂಗ ಅಂತ ಹೇಳಿದ್ರೆ ಜಿಂಕೆ, ಮಾತಂಗ ಅಂತ ಹೇಳಿದ್ರೆ ಆನೆ, ಪತಂಗ ಅಂತ ಹೇಳಿದ್ರೆ ಮಳೆಹುಳು, ಮೀನು, ಭೃಂಗಾಹ ದುಂಬಿ. ಈ 5ಕ್ಕೆ 5 ರೀತಿಯ ಇಂದ್ರಿಯಗಳ ವಿಶೇಷವಾದಂತಹ ಆಸಕ್ತಿಯಂತೆ. ಜಿಂಕೆಗೆ ಶ್ರವಣೇಂದ್ರಿಯದ ಆಸಕ್ತಿ ವಿಶೇಷ. ಅದಕ್ಕೆ ಈ ಬಿಲ್ಗಾರ, ಬೇಟೆಗೆ ಹೋದವನು ತನ್ನ ಬಿಲ್ಲಿನಿಂದ ಮಾಡುವಂತಹ ಒಂದು ನಾದ ಇದೆಯಲ್ಲ, ಆ ನಾದವನ್ನು ಕೇಳಿದಾಗ ಅದಕ್ಕೆ ತುಂಬ ಸಂತೋಷವಾಗಿ ಅದು ತನ್ನನ್ನೇ ತಾನು ಮರೆತುಕೊಂಡು ಬಿಡುತ್ತದಂತೆ. ಅದೇ ಸಮಯ ನೋಡಿ ಆ ಜಿಂಕೆಯನ್ನು ಕೊಂದು ಬಿಡುತ್ತಾನೆ ಬೇಟೆಗಾರ. ಕುರಂಗ, ಮಾತಂಗ, ಎರಡನೆಯದು ಸ್ಪರ್ಶ, ಶಬ್ದ ಸ್ಪರ್ಶ. ಮಾತಂಗ ಆನೆಗಳಿಗೆ ಸ್ಪರ್ಶ ಸುಖ ಬಹಳ ವಿಶೇಷವಾಗಿ ಅನುಭವಿಸ್ತವೆ. ಇದನ್ನು ತಿಳಿದುಕೊಂಡಂತಹ ಆನೆ ಹಿಡಿಯುವವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಹೆಣ್ಣಾನೆಯನ್ನು ಚೆನ್ನಾಗಿ ಪಳಗಿಸಿಬಿಟ್ಟು ದೊಡ್ಡ ದೊಡ್ಡ ಗಂಡಾನೆಗಳ ಜೊತೆಯಲ್ಲಿ ಸೇರಲಿಕ್ಕೆ ಬಿಡ್ತಾರಂತೆ. ಆ ಹೆಣ್ಣಾನೆಯ ಸ್ಪರ್ಶದಿಂದ ಗಂಡಾನೆ ಮೈ ಮರೆತಾಗ ಅದನ್ನು ಬೇಡಿಗಳಿಂದ ಬಂಧಿಸಿಬಿಡ್ತಾರೆ, ಎಲ್ಲ ಕೆಡ್ಡಕ್ಕೆ ಕೆಡವಿ ಬಿಡ್ತಾರೆ. ಆಮೇಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟು ತಾವು ಹೇಳಿದಂತಹ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವುಗಳನ್ನು ಒಗ್ಗಿಸಿಕೊಂಡು ಜೀವಮಾನ ಪೂರ್ತಿ ಕೆಲಸ ಮಾಡ್ತಾನೇ ಇರಬೇಕು, ಸ್ವಾತಂತ್ರ್ಯ ಕಳ್ಕೊಳ್ಳೋದು. ಹೀಗೆ ಜಿಂಕೆ ಶಬ್ದದಿಂದ ತನ್ನ ಸ್ವಾತಂತ್ರ್ಯ ಕಳ್ಕೊಂಡು ಹತವಾದರೆ, ಆನೆ ಸ್ಪರ್ಶದಿಂದ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ತದೆ. ಇನ್ನೊಂದು ಕುರಂಗ, ಮಾತಂಗ, ಪತಂಗ ಅಂತ ಹೇಳಿದ್ರೆ ಮಳೆಹುಳು. ಆ ಮಳೆಹುಳುವಿಗೆ ರೂಪ, ಕಣ್ಣು, ಅದಕ್ಕೆ ದೀಪ ಕಂಡ್ರೆ ಬಹಳ ವಿಶೇಷವಾದ ಆಕರ್ಷಣೆ. ಆ ದೀಪದ ಶಾಖದಿಂದ ತಾನು ಸತ್ತು ಹೋಗ್ತೀನಿ ಅನ್ನೋದು ಗೊತ್ತಿದ್ದರೂ ಕೂಡ ಅವಶ್ಯವಾಗಿ ಅವು ಆ ದೀಪದ ಹತ್ತಿರ ಹೋಗ್ಬಿಟ್ಟು ರೆಕ್ಕೆ ಎಲ್ಲ ಸುಟ್ಟುಕೊಂಡು ತಮ್ಮನ್ನೇ ತಾವು ಸುಟ್ಟುಕೊಂಡು ಬಿಡುತ್ತವೆ. ಹೀಗೆ ಕುರಂಗ, ಮಾತಂಗ, ಪತಂಗ, ಮೀನಾಹ, ಮೀನು. ಬೆಸ್ತ ಏನು ಮಾಡ್ತಾನೆ, ತನ್ನ ಗಾಳಕ್ಕೆ ತುದಿಯಲ್ಲಿ ಒಂದು ಅತ್ಯಂತ ಚೂಪಾದ ಒಂದು ಕೊಂಡಿಯನ್ನು ಸಿಕ್ಕಿಸಿರ್ತಾನೆ. ಅದಕ್ಕೆ ಒಂದು ಎರೆಹುಳುವನ್ನು ಸಿಕ್ಕಿಸಿಬಿಟ್ಟು ಅದನ್ನು ನದಿಗೆ ಎಸಿತಾನೆ. ಈ ಮೀನು ಏನು ಮಾಡುತ್ತೆ ಅಂತ ಕೇಳಿದ್ರೆ, ಆ ಎರೆಹುಳುವಿನ ಮೇಲೆ ಆಸೆ ಅದಕ್ಕೆ. ಸಾಮಾನ್ಯವಾಗಿ ಏನಾಗುತ್ತೆ, ಮೀನು ತಾನು ಏನಾದರೂ ತಗೊಂಡ್ರೆ ಅದು ತಾನು ತಿನ್ನುವ ವಸ್ತು ಅಲ್ಲ ಅಂತ ಹೇಳಿ ಗೊತ್ತಾದರೆ ತಕ್ಷಣ ತುಪ್ಪಿಬಿಡುತ್ತೆ, ಮುಂದೆ ಹೊರಟೋಗುತ್ತದೆ. ಈ ಬೆಸ್ತ ಎಸ್ತಂತಹ ಗಾಳದ ತುದಿಯಲ್ಲೇ ಇದ್ದಂತಹ ಆ ಎರೆಹುಳುವನ್ನು ಅದರ ಹಿಂದೆ ಚೂಪಾದ ಆ ಮೊನೆ ಇದೆ ಅನ್ನೋದನ್ನು ಗ್ರಹಿಸದೆ ಏನು ಮಾಡುತ್ತೆ, ಮೀನು ಅದನ್ನು ತಿನ್ನುತ್ತೆ. ಸರಿ, ತಿಂದು ಕೂಡಲೇ ಏನಾಗುತ್ತೆ, ಮುಂದಕ್ಕೆ ಹೋಗೋಣ ಅಂದರೆ ಅಷ್ಟರೊಳಗಾಗಲೇ ಆ ಚೂಪಾದ ಮೊನೆ ಅದರ ಒಳಗಡೆಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಗಾಳ ಎಳಿತಾನೆ, ಮೀನಿನ ಕತೆ ಮುಗಿದೋಗುತ್ತೆ. ಜಿಹ್ವಾಲ ಮಿತ್ರ ಸಂಪ್ರಾಪ್ತಿ ಎನ್ನುವಂತಹ ಒಂದು ಪಂಚತಂತ್ರದ ಒಂದು ಭಾಗದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾನೆ ವಿಷ್ಣು ಶರ್ಮ. ಜಿಹ್ವಾಲೌಲ್ಯ ಪ್ರಸಕ್ತಾನಾಂ ಜಲಮಧ್ಯ ನಿವಾಸಿನಾಂ ಅಚಿಂತಿತೋ ವಧೋಜ್ಞಾನಾಂ ಮೀನಾನಾಮಿವ ಜಾಯತೆ. ಜಿಹ್ವಾಲೌಲ್ಯಕ್ಕೆ ಪಕ್ಕಾದಂತಹ ಮೀನು ಜಲದ ಮಧ್ಯದಲ್ಲಿ ಇದ್ದರೂ ಕೂಡ ಹೇಗೆ
ಆ ಬೆಸ್ತನ ಗಾಳದ ತುದಿಯಲ್ಲಿ ಇರುವ ಎರೆಹುಳುವಿನ ಆಸೆಯಿಂದ ತನ್ನನ್ನು ತಾನು ಕಳೆದುಕೊಂಡು ಬಿಡ್ತದೋ ಆ ರೀತಿಯಲ್ಲಿ ನಾವು ಕೂಡ ಜಿಹ್ವಾಲೌಲ್ಯಕ್ಕೆ ವಶರಾಗಿ ಕೆಲವೊಮ್ಮೆ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಹಮನಾಯಕ್ ಅಂತ ಹೇಳಿ ಒಬ್ಬ ಮಹನೀಯರಿದ್ದರು, ಕೇಳಿದ್ದೀರಲ್ವ ಹೆಸರು. ಅವರು ಒಂದು ಸಾರಿ ಡಿ ವಿ ಜಿಯವರ ಮನೆಗೆ ಹೋದರಂತೆ. ಡಿ ವಿ ಜಿಯವರ ಸಾಹಿತ್ಯವನ್ನು ಸುಮಾರು 11 ಸಂಪುಟದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯವರು ನಮ್ಮ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದನ್ನು ಪಬ್ಲಿಷ್ ಮಾಡಿದ್ರು. ಅದನ್ನು ಸಂಪೂರ್ಣವಾಗಿ ಸಂಪಾದನೆ ಮಾಡಿದವರು ಹಮನಾಯಕರು. ಅವರಿಗೆ ಡಿ ವಿ ಜಿಯವರು ಅಂತ ಹೇಳಿದರೆ ತುಂಬ ಗೌರವ. ಹಾಗೆ ಹೋದಾಗ ಯಾರೇ ಬರಲಿ ಡಿ ವಿ ಜಿಯವ್ರ ಮನೆಗೆ ಅವರು ಕೂರಿಸ್ಬಿಟ್ಟು ಅವರಿಗೆ ಸೋಪಸ್ಕರವಾಗಿ ತಿಂಡಿ ಕಾಫಿ ಕೊಟ್ಟು ಕಳಿಸೋದು ಅವರದ್ದೊಂದು ಹವ್ಯಾಸ. ಸರಿ, ಬನ್ನಿ ನಾಯಕರೇ, ನಿಮ್ಮನ್ನೇ ಕಾಯ್ತಾ ಇದ್ದೆ, ಜಿಲೇಬಿ ಬಂದಿದೆ ಫ್ರೆಶ್ ಆಗಿ ಗುಂಡಪ್ಪನವ್ರ ಹೋಟ್ಲಿಂದ ತಗೊಳ್ಳೋಣ ಅಂದ್ರಂತೆ. ಸರಿ, 2 ತಟ್ಟೆನಲ್ಲಿ 2 ಜಿಲೇಬಿ ತಂದಿಟ್ರಂತೆ. ಆಗಲೇ ಹೇಳಿದ ಹಾಗೆ ಒಳ್ಳೆ ಬಂಗಾರದ ಬಣ್ಣದ ಸುರುಳಿಯಾಗಿ ಸುತ್ತಿದ ಜಿಲೇಬಿಗಳು. ಸರಿ, ಅವರು ಅದನ್ನು ಎತ್ತಿಕೊಂಡು ಡಿ ವಿ ಜಿಯವರು ತಗೊಳ್ಳಿ ಕಣ್ಮುಂದೆ ಇರುವಾಗ ಲೇಟ್ ಮಾಡಬಾರ್ದು, ತಗೊಳ್ಳಿ ಅಂದ್ರಂತೆ. ಸರಿ, ಹಮನಾಯಕರಿಗೆ ಅಯೋಮಯ. ಸರಿ, ತಗೊಂಡ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಕೋಡುಬಳೆಯೂ ಬಂತಂತೆ, ಅದಾದಮೇಲೆ ಕಾಫಿನೂ ಬಂತಂತೆ. ಎಲ್ಲ ಆದಮೇಲೆ ಹಮನಾಯಕರು ಕೇಳಿದ್ರಂತೆ, ಸರ್, ಇಷ್ಟೊಂದು ಆ ಪಾಕ ಇಳಿತಾ ಇರುವಂತಹ ಜಿಲೇಬಿಯನ್ನು ನೀವು ಆನಂದದಿಂದ ಸ್ವಾದ ಮಾಡ್ತಾ ಇದ್ರಲ್ಲ, ನನಗೆ ಗೊತ್ತಿದ್ದ ಹಾಗೆ ನೀವು ಆ ಸ್ವೀಟು ತಿನ್ನಬಾರದು ಅನ್ನುವಂತಹ ಒಂದು ಮಧುಮೇಹ ರೋಗ ನಿಮಗಿದೆ, ಆದರೆ ನೀವು ಅದನ್ನು ಎಷ್ಟು ಆನಂದದಿಂದ ಅನುಭವಿಸ್ತಾ ಇದ್ರಲ್ಲ. ನಾಯಕರೇ, ನಿಮಗೆ ಗೊತ್ತಿಲ್ಲ, ಇಲ್ಲೆಲ್ಲ ಅದ್ವೈತ ಮಾಡಬಾರ್ದು ನೋಡಿ. ದ್ವೈತ ಬೇರೆ, ಅದ್ವೈತ ಬೇರೆ. ಇದು ದ್ವೈತ. ಇಲ್ಲಿ ಜಿಲೇಬಿಗೆ ಬೇರೆಯಾದ ಒಂದು ಕೋಣೆ ಇದೆ, ಆಮೇಲೆ ಅದಕ್ಕೆ ಮದ್ದು ತಗೊಳ್ಳುವಂತಹ ಆ ಒಂದು ಇನ್ಸುಲಿನ್ನೋ ಅಥವಾ ಇಂಜೆಕ್ಷನ್ನೋ ಅಥವಾ ಇನ್ನೇನೋ ಔಷಧಿ ತಗೊಳ್ಳುವಂತಹ ಇನ್ನೊಂದು ಕೋಣೆಯೂ ಇದೆ. ಅದು ದ್ವೈತ. ಇಂತಹ ವಿಚಾರದಲ್ಲಿ, ಜಿಲೇಬಿಯಂತಹ ವಿಚಾರದಲ್ಲಿ ನೀವು ಈ ಅದ್ವೈತವನ್ನು ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಯದ್ಯಪಿ ನಾನು ಅದ್ವೈತಿಯಾದರೂ ಕೂಡ ಜಿಲೇಬಿ ಬಂದಾಗ ಮಾತ್ರ ನಾನು ದ್ವೈತಿಯಾಗಿಬಿಡ್ತೀನಿ. 2 ಕೋಣೆಯ ಮಾಡು ನೀನೀ ಮನದ ಆಲಯದ ಒಳಗೆ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ ವರ ಯೋಗ ಸೂತ್ರವದು ನಮಗೆ ಮಕ್ಕಳು. ಯೋಗ ಅಂತ ಹೇಳ್ತೀವಿ. ಈ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಬೇಕು ನಾವು. ಯಾಕೆಂದರೆ ಈ ಕೃಷ್ಣ ಹೇಳುವ ಯೋಗವನ್ನು ನಾವು ಅಭ್ಯಾಸ ಮಾಡಿಕೊಂಡು ಇನ್ನೂ ಸಾಧ್ಯವಿಲ್ಲ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು. ಆದರೆ ಇಲ್ಲಿ ಯಾಕೆ ಹೇಳೋಕ್ಕೆ ಬಂದೆ ಅಂದರೆ, ಮೀನಾನಾಮಿವ ಜಾಯತೆ ಅಂತ ಹೇಳಿದಾಗ ಜಿಹ್ವಾ ಲೌಲ್ಯ, ಎಲ್ಲ ಆ ಒಂದು ಲೌಲ್ಯಗಳಿಗಿಂತ, ನಮ್ಮ ಕರ್ಮೇಂದ್ರಿಯಗಳಲ್ಲಿ ಅನುಭವಿಸುವ ಎಲ್ಲ ಲೌಲ್ಯಗಳಿಗಿಂತ ಈ ಜಿಹ್ವಾ ಲೌಲ್ಯ ಇದೆಯಲ್ಲ, ಅದು ಬಹಳ ಗಂಭೀರವಾದದ್ದು ಮತ್ತು ಬಹಳ ಪಟುವಾದದ್ದು. ಅದನ್ನು ತಡೆಯುವುದು ಬಹಳ ಕಷ್ಟ. ಎಂತಹ ಸಂದರ್ಭದಲ್ಲೂ ಕೂಡ ಅದನ್ನು ತಡೆಯೋಕ್ಕಾಗಲ್ಲ. ಅದರಿಂದನಾಗಿಯೇ ಈ ಮೀನು ಆ ಎರೆಹುಳುವನ್ನು ತಿಂದುಕೊಂಡು ಅದರ ಹಿಂದೆಯೇ ಅದು ಸಿಕ್ಕಾಕಿಕೊಂಡಂತಹ ಆ ಒಂದು ಚೂಪಾದ ಒಂದು ತಂತಿ ಏನಿರುತ್ತಲ್ಲ, ಅದರಿಂದಾಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಇನ್ನು ಭೃಂಗ, ಶಂಕರಾಚಾರ್ಯರು 5 ಇಂದ್ರಿಯಗಳಿಗೆ 5 ಬೇರೆ ಬೇರೆ ಪ್ರಾಣಿಗಳನ್ನು ಅಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ. ಭೃಂಗ ಅಂದರೆ ದುಂಬಿ ಏನು ಮಾಡುತ್ತೆ? ದುಂಬಿಗೆ ಎಲ್ಲ ಕಡೆಯೂ ಇರುವಂತಹ ಪರಾಗಸ್ಪರ್ಶ, ಆ ಮಕರಂದವನ್ನು ಹೀರುವಂತಹ ಒಂದು ಆ ಘ್ರಾಣ, ಅದು ಆನಂದಿಸಬೇಕು. ಹಾಗಾಗಿ ಎಲ್ಲಿ ಒಳ್ಳೆಯ ಮಕರಂದ ಇರ್ತದೋ ಅದರ ಪರಿಮಳವನ್ನು ನೋಡಿಕೊಂಡು ಅದು ಹೋಗ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕೊನೆಯದು ಪರಿಮಳ. ಹಾಗೆ ಹೋದಾಗ ಏನಾಗ್ತದೆ? ಸಾಮಾನ್ಯವಾಗಿ ಕಮಲದ ಪತ್ರದಲ್ಲಿ ಇರುವಂತಹ ಮಕರಂದ ಬಹಳ ಅತ್ಯಂತ ಮಧುರವಾದದ್ದು ಅಂತ ಹೇಳ್ತಾರೆ. ದುಂಬಿ ಕಮಲ ಪತ್ರದ ಒಳಗಡೆ ಹೋಗಿ ಆ ಮಕರವನ್ನು ಹೀರಲಿಕ್ಕೆ ಶುರು ಮಾಡುತ್ತಂತೆ. ಹೀರ್ತಾ ಅದಕ್ಕೆ ಟೈಮ್ ಆಗಿದ್ದೇ ಗೊತ್ತಾಗೋಲ್ಲ. ಸಾಮಾನ್ಯವಾಗಿ ಸೂರ್ಯಾಸ್ತಮಾನ ಆಯಿತು ಅಂದರೆ ಕಮಲ ಪುಷ್ಪ ಮಡಚ್ಕೊಂಡ್ಬಿಡ್ತದೆ, ಅದರ ದಳಗಳೆಲ್ಲ ಮತ್ತೆ ಪುನಃ ಮೊಗ್ಗಾಗಿಬಿಡ್ತದೆ. ಸರಿ, ಇದಕ್ಕೆ ಆ ಮಕರಂದವನ್ನು ಹೀರುವಂತಹ ಆ ಒಂದು ಭರಾಟೆಯಲ್ಲಿ ಅದು ಕತ್ಲೆ ಆಯಿತು, ಮುಚ್ಚಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಅದು ಒಳಗಡೆ ಬಂದಿಯಾಗಿಬಿಡುತ್ತೆ. ಆವಾಗ ಯೋಚನೆ ಮಾಡುತ್ತಂತೆ, ಅದು ಬಂದಿಯಾದರೆ ಏನಾಯಿತು,
ಮತ್ತೆ ನಾಳೆ ಬೆಳಗ್ಗೆ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯ ಆದಾಗ ಆ ಸೂರ್ಯನ ಕಿರಣ ಬಿದ್ದಾಗ ಮತ್ತೆ ಅದು ಅರಳುತ್ತೆ. ಆವಾಗ ನಾನು ಮತ್ತೆ ಹಾರಿ ಹೋಗ್ತೀನಿ. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನ್ ಉದೇತಿ ಹಸಿಷ್ಯತಿ ಪಂಕಜಶ್ರೀಹಿ. ಸೂರ್ಯ ಹುಟ್ಟುತ್ತಾನೆ, ಭಾಸ್ವಾನ್ ಉದೇತಿ ಹಸಿಷ್ಯತಿ, ಅವರು ಒಳ್ಳೆಯ ಕಿರಣಗಳನ್ನು ಬಿಡ್ತಾರೆ. ಹಸಿಷ್ಯತಿ ಅಂದರೆ ನಗುವುದು ಅಂತ. ನಗುವುದು ಅಂದರೆ ಏನು? ಸೂರ್ಯನ ಕಿರಣಗಳು ಬಿಡುತ್ತೆ. ಹಸಿಷ್ಯತಿ ಅರಳುತ್ತೆ. ಹಸಿಷ್ಯತಿ ಪಂಕಜಶ್ರೀಹಿ, ಕಮಲ ಮತ್ತೆ ಅರಳುತ್ತೆ. ಇತ್ತಂ ವಿಚಿಂತಯತಿ ರೇಫಗತೆ ದ್ವಿರೇಫೆ ಕೋಶಗತೆ ದ್ವಿರೇಫೆ. ದ್ವಿರೇಫ ಅಂತ ಹೇಳಿದ್ರೆ ದುಂಬಿ. ಈ ರೀತಿಯಾಗಿ ಆ ಕೋಶದ ಒಳಗೆ ಇರುವಂತಹ ದುಂಬಿ ಯೋಚನೆ ಮಾಡ್ತಾ ಇರುತ್ತಂತೆ ರಾತ್ರಿಯೆಲ್ಲ. ಹಂತ ಹಂತ ನಳಿನೀಂ ಗಜ ಮುಜ್ಜಹಾರ. ಆ ದುಂಬಿಯ ದುರದೃಷ್ಟ, ಆನೆ ಬಂದು ಒಂದು ಇಡೀ ಸರೋವರವನ್ನೆಲ್ಲ ಕಲಕಿಬಿಟ್ಟು ಆ ಕಮಲದ ದಂಟುಗಳನ್ನೆಲ್ಲ ತೆಗೆದು ಹೊರಗಡೆಗೆ ಎತ್ತು ಬಿಡುತ್ತಂತೆ. ಬೆಳಗಾಯಿತು, ಸೂರ್ಯ ಉದಯ ಆದ ನೀರಿನೊಳಗೆ ಇಲ್ಲದೇ ಇರುವಂತಹ ದಂಟು ಪುನಃ ಅರಳುವುದಿಲ್ಲ. ಸೂರ್ಯನ ಕಿರಣ ಬಿದ್ದರೂ ಕೂಡ ಮತ್ತು ಅದು ಅರಳಲಿಲ್ಲ, ಅದು ತನ್ನ ಪ್ರಾಣವನ್ನು ಕಳೆದು. ಹೀಗೆ ಆ 5 ಇಂದ್ರಿಯಗಳು ಅಲ್ಲಿ ಶಂಕರಾಚಾರ್ಯರು ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ, ಆ ಉಪಮಾನ ಒಂದೊಂದು ಇಂದ್ರಿಯಗಳ ಕೆರಳುವಿಕೆ ಮತ್ತು ಆಸಕ್ತಿಯೇ ಕಾರಣವಾಗಿ ಒಂದೊಂದು ಪ್ರಾಣಿ ತನ್ನ ಜೀವನವನ್ನು ಕಳ್ಕೊಳ್ತು, ನಾಶ ಮಾಡಿಕೊಳ್ತು. 5 ಇಂದ್ರಿಯಗಳನ್ನು ಪಟುವಾಗಿ ಇಟ್ಟುಕೊಂಡಂತಹ ಮನುಷ್ಯ ಸರಿಯಾಗಿ ಇರ್ತೀನಿ ಅಂತ ಹೇಳಿದ್ರೆ ಸಾಧ್ಯವೇ? ಅದು ರಸವರ್ಜ್ಯಂ ಅಂತ ಹೇಳುವ ಮಾತಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಆ ಆಸಕ್ತಿಯನ್ನು ಕಳೆದುಕೊಳ್ಳೋದು ಬಹಳ ಕಷ್ಟ. ಭರ್ತೃಹರಿ ಬಹಳ ಸುಂದರವಾಗಿ ಹೇಳ್ತಾನೆ ಒಂದು ಕಡೆ, ವಿಶ್ವಾಮಿತ್ರ ಪರಾಶರಾದಿ ಪ್ರಭೃತಯ ವಾತಾಂಬು ಪರ್ಣಾಶನಾ ತೇಪಿ ಸ್ತ್ರೀ ಮುಖ ಪಂಕಜಂ ಸುಲಲಿತಂ. ವಿಶ್ವಾಮಿತ್ರ, ಪರಾಶರ ಇತ್ಯಾದಿಗಳೆಲ್ಲ ಅವರ ಆಹಾರ ಏನು ತಗೊಳ್ತಾ ಇದ್ದರು? ವಾತ, ಅಂಬು, ಪರ್ಣ, ಗಾಳಿ, ನೀರು, ಎಲೆ. ಅವರೂ ಕೂಡ ಮೇನಕೆಯರನ್ನು ನೋಡಿದಾಗ, ಬೇರೆ ಬೇರೆ ಪರಾಶರರು ಅವರನ್ನೆಲ್ಲ ನೋಡಿದಾಗ ವಶರಾಗಿ ಬಿಟ್ಟರು. ಇನ್ನು ನಾವು ಶಾಲ್ಯನ್ನವನ್ನು ಪ್ರತಿಕ್ಷಣವೂ ತಿಂತಾ ಇರ್ತೀವಿ. ಮಧು, ಘೃತ ಇವುಗಳನ್ನೆಲ್ಲ ಸೇವಿಸುವವರು. ನಾವೇನಾದರೂ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ, ವಿಂಧ್ಯ ಪ್ಲವೇತ್ ಸಾಗರೇ. ವಿಂಧ್ಯ ಪರ್ವತ ಸಾಗರದಲ್ಲಿ ಹೇಗೆ ತೇಲುವುದು ಸಾಧ್ಯವೋ ಅಷ್ಟೇ ಸಾಧ್ಯ ನಾವು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವುದು ಅಂತ ಹೇಳ್ತಾರೆ. ಒಂದು ಸುಭಾಷಿತ ಹೇಳುತ್ತೆ, ಜೀರ್ಯಂತಿ ಜೀರ್ಯತೆ ದಂತಾಹ, ಜೀರ್ಯಂತಿ ಜೀರ್ಯತೆ ದಂತಾಹ. ನಾವು ಆದಂತೆ ನಮ್ಮ ಹಲ್ಲುಗಳೆಲ್ಲ ಬೀಳಕ್ಕೆ ಶುರುವಾಗ್ತದೆ. ಅದೇ ರೀತಿ ಜೀರ್ಯಂತಿ ಜೀರ್ಯತೆ ಕೇಶಾಹ, ನಾವು ಆದಂತೆ ವಯಸ್ಸಾದಂತೆ ಕೂದಲು ಉದುರಿ ಹೋಗಲಿಕ್ಕೆ ಶುರುವಾಗ್ತದೆ, ಅಥವಾ ಕೂದಲು ಬೆಳ್ಳಗಾಗ್ತದೆ. ಚಕ್ಷುಷಃ ಶ್ರೋತ್ರೇ ಚ ಜೀರ್ಯಂತೆ, ಶರೀರ ಆದಂತೆ ಕಣ್ಣು ಮಂಜಾಗುತ್ತೆ, ದೃಷ್ಟಿ ಕಮ್ಮಿ ಆಗ್ತದೆ. ಕಿವಿ ಮಂದವಾಗುತ್ತೆ, ಮಿಷನ್ ಬೇಕಾಗುತ್ತೆ. ಒಂದು ದೃಷ್ಟಿಯಿಂದ ಎನ್ನ ಕಿವುಡನ ಮಾಡಯ್ಯ ಅಂತ ಹೇಳಿ ಅಣ್ಣನ ಮಾತನ್ನು ಇಟ್ಕೊಂಡ್ಬಿಟ್ರೆ ಭಾಳ ಸಂತೋಷವಾಗೇ ಇರಬಹುದು ಮನೆಯಲ್ಲಿ ಅಂತ ಹೇಳ್ತಾರೆ. ಕೃಷ್ಣೇಗೌಡರು ಹೇಳೋ ಮಾತಿದು. ಆ ರೀತಿಯಲ್ಲಿ ಚಕ್ಷುಷ ಶ್ರೋತ್ರ ಎಲ್ಲವೂ ಜೀರ್ಯಂತೆ, ತೃಷ್ಣೈಕಾ ನತು ಜೀರ್ಯತೆ. ಆ ಬೇಕು ಅನ್ನುವ ಆಸಕ್ತಿ ಇದೆಯಲ್ಲ, ಆ ರಸ, ಅದು ಮಾತ್ರ ಜೀರ್ಣವಾಗುವುದಿಲ್ಲ. ತೃಷ್ಣೈಕಾ ನತು ಜೀರ್ಯತೆ, ಆಸಕ್ತಿ ಮಾತ್ರ ಯಾವತ್ತೂ ಕೂಡ ಅದಕ್ಕೆ ವಯಸ್ಸಾಗುವುದೇ ಇಲ್ಲ. ಯಚ್ಚ ಕಾಮ ಸುಖಂ ದಿವ್ಯಂ, ಯಚ್ಚ ಕಾಮ ಸುಖಂ ದಿವ್ಯಂ, ಯಚ್ಚ ಲೋಕಂ ಮಹತ್ ಸುಖಂ, ತೃಷ್ಣಾ ಕ್ಷಯ ಸುಖಸ್ಯೈತೆ ನಾರ್ಹತಿ ಷೋಡಶೀ ಕಲಾಂ ಅಂತ ಹೇಳಿ ಇನ್ನೊಂದು ಕಡೆ ಒಬ್ಬ ಸುಭಾಷಿತಕಾರರು ಹೇಳ್ತಾರೆ. ಯಾವ ಸ್ವರ್ಗ ಸುಖ ಅನ್ನುವಂತಹ ಯಾವ ಒಂದು ದೊಡ್ಡ ಸುಖ ಉಂಟು, ಹಾಗೂ ಈ ಲೋಕದಲ್ಲಿ ಪಡೆಯಬಹುದಾದಂತಹ ಅತ್ಯಂತ ಉತ್ತಮವಾದ ಯಾವ ಸುಖ ಉಂಟು, ಅವೆಲ್ಲವೂ ಕೂಡ ತೃಷ್ಣಾ ಅನ್ನುವ ಆ ಪದದ ನೆಲೆಯಲ್ಲಿ ಬರ್ತದೆ.
ಅದನ್ನು ನಾವು ತೆಗೆದುಕೊಳ್ಳುವುದಾದರೆ ಆ ತೃಷ್ಣಾಕ್ಷಯ ಸುಖಸ್ಯೈತೆ, ಆ ತೃಷ್ಣೆ ಅಂದರೆ ಇಂದ್ರಿಯಗಳಿಂದ ಪಡುವಂತಹ ಆ ಒಂದು ಸುಖ ಏನಿದೆಯಲ್ಲ ಅದನ್ನು ನಾವು ತೆಗೆದುಕೊಳ್ಳುವುದಾದರೆ ಆ ಏನು ಸ್ವರ್ಗ ಸುಖ ಮತ್ತು ಲೋಕದ ಮಹತ್ ಸುಖ ಇದೆಯಲ್ಲ ಅದೆಲ್ಲವೂ ಕೂಡ ಇದರ 16ನೇ ಒಂದು ಅಂಶವೂ ಇಲ್ಲ. ಅಂದರೆ ತೃಷ್ಣಾಕ್ಷಯ ಸುಖ, ಆ ತೃಷ್ಣೆಯನ್ನು ಬಿಡುವ ಸುಖ ನಮ್ಮದಾದರೆ, ಅಂದರೆ ಆ ರಸವನ್ನು ನಾವು ತೆಗೆದುಕೊಳ್ಳುವುದಾದರೆ, ರಸವನ್ನೂ ಬಿಡುವುದಾದರೆ ಆ ರೀತಿಯಲ್ಲಿ ಅಂಗಂ ಗಲಿತಂ ಫಲಿತಂ ಮುಂಡಂ ಜಾತಂ ತುಂಡಂ ದಶನ ವಿಹೀನಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಇದು ಶಂಕರಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಹೇಳೋದು. ಆ ರೀತಿಯಲ್ಲಿ ಆ ತೃಷ್ಣೆಯನ್ನು, ಆಸಕ್ತಿಯನ್ನು, ರಸವನ್ನು ಬಿಡುವುದಿದೆಯಲ್ಲ ಅದು ಬಹಳ ಕಷ್ಟ. ಅದು ಯಾವಾಗ ಬಿಡಬಹುದು? ರಸವರ್ಜ್ಯಂ ಅಂದರೆ ನಿರಾಹಾರಸ್ಯ ದೇಹಿನಃ ವಿಷಯ ವಿನಿವರ್ತಂತೆ ರಸವರ್ಜ್ಯಂ. ಇಂದ್ರಿಯ ವಸ್ತುಗಳನ್ನು, ಇಂದ್ರಿಯಾರ್ಥಗಳನ್ನು, ವಿಷಯಗಳನ್ನು ಮುಟ್ಟದೇ ನಿರಾಹಾರರಾಗಿದ್ದರೆ ಅವೆಲ್ಲವೂ ಕೂಡ ನಮ್ಮಿಂದ ದೂರ ಆಗಬಹುದು. ಆದರೆ ದೂರ ಆಗುವಾಗ ಅವುಗಳ ಬಗ್ಗೆ ಇರುವ ಆಸಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟೇ ಅವು ಹೋಗುತ್ತವೆ. ಆ ರಸೋಪ್ಯಸ್ಯ, ಆ ರಸವೂ ಕೂಡ ನಾಶ ಆಗಬೇಕು ಅಂತಂದರೆ ಪರಂ ದೃಷ್ಟ್ವಾ ನಿವರ್ತತೆ. ಆ ಪರಮಾತ್ಮ ಭಾವವನ್ನು ನಾವು ಮನಸ್ಸಿಗೆ ತಂದುಕೊಳ್ಳುವುದು ಸಾಧ್ಯವಾದರೆ, ಆತ್ಮವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇದೆ ಅದು ಅನ್ನುವುದನ್ನು ಗ್ರಹಿಸುವುದು ಸಾಧ್ಯವಾದರೆ ರಸೋಪ್ಯಸ್ಯ ನಿವರ್ತತೆ, ಆ ರಸವೂ ಕೂಡ ಹೊರಟು ಹೋಗ್ತದೆ. ಆವಾಗ ಬೇರೆ ಏನೂ ಬೇಕಾಗುವುದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಕೃಷ್ಣ ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಆ ರೀತಿಯಲ್ಲಿ ಸ್ಥಿತಪ್ರಜ್ಞ ಒಬ್ಬ ಇರ್ತಾನೆ. ಅವನು ಆ ಪರಂ ಅಂತ ಹೇಳಿದರೆ ಪರಮಾತ್ಮನನ್ನು, ಪರಮಾತ್ಮ ಅಂತ ಹೇಳಿದರೆ ಆತ್ಮವನ್ನು, ಆತ್ಮತತ್ವವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ತನ್ನ ಆತ್ಮನಲ್ಲಿಯೇ ಆತ್ಮನ್ಯೇ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞ ತದೋಚ್ಯತೆ ಅಂತ ಹಿಂದಿನ ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ ಕೃಷ್ಣ, ಆ ರೀತಿಯಲ್ಲಿ ಪರಂ ದೃಷ್ಟ್ವಾ ನಿವರ್ತತೆ. ಆ ಪರವನ್ನು ನೋಡಿದ ಮೇಲೆ, ಆ ಆತ್ಮವನ್ನು ಸರಿಯಾಗಿ ಅನುಭವಿಸಿದ ಮೇಲೆ ಅವನಲ್ಲಿ ಯಾವ ಆಸಕ್ತಿಯೂ ಇರುವುದಿಲ್ಲ. ರಸೋಪಿ ನಿವರ್ತತೆ, ಆ ರಸಭಾವವೂ ಕೂಡ ಅವನಿಂದ ಇಲ್ಲವಾಗ್ತದೆ. ಆ ರೀತಿಯಲ್ಲಿ ಇರುವವನು ಅವನು ಸ್ಥಿತಪ್ರಜ್ಞ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. 60ನೆಯ ಶ್ಲೋಕ ಹೇಳ್ತದೆ, ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕೌಂತೇಯ ಅರ್ಜುನ, ವಿಪಶ್ಚಿತಃ ಯತತಃ ಪುರುಷಸ್ಯ, ವಿಪಶ್ಚಿತಃ ಅಂದರೆ ವಿದ್ವಾಂಸನಾದವನು, ಸರಿಯಾಗಿ ತಿಳಿದುಕೊಂಡವನು, ವಿವೇಕಿಯಾದವನು, ಪುರುಷಸ್ಯ ಒಬ್ಬ ವ್ಯಕ್ತಿ, ಯತತಃ ಹಿ ಅಪಿ ಪ್ರಯತ್ನಶೀಲನಾಗಿ ಇರುವವನು. ಅವನು ನಿರಂತರವೂ ಪ್ರಯತ್ನಶೀಲನಾಗಿರ್ತಾನೆ, ಅವನು ವಿವೇಕಿಯಾಗಿರ್ತಾನೆ. ಆದರೂ ಕೂಡ ಅಂತಹವನಿಗೂ ಕೂಡ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ, ಅಂತಹವನ ಮನಸ್ಸನ್ನು ಕೂಡ ಈ ಇಂದ್ರಿಯಗಳು ಅಪಹರಿಸಿಬಿಡ್ತದೆ. ಎಷ್ಟೋ ಬಾರಿ ಊರಿಗೆಲ್ಲ ಬೋಧನೆ ಮಾಡ್ತಾ ಇರ್ತಾರೆ, ಆದರೆ ತಾವೇ ಹಳ್ಳಕ್ಕೆ ಬಿದ್ದುಬಿಟ್ಟಿರ್ತಾರೆ. ಸಮಾಜದಲ್ಲಿ ನಾವು ಇಂಥದ್ದನ್ನು ಎಷ್ಟೋ ಕಡೆ ನೋಡ್ತೀವಿ. ಕೆಲವು ವರ್ಷ ಆಯಿತು, ಒಬ್ಬ ದೊಡ್ಡ ಭಾರತದಲ್ಲಿ ಒಬ್ಬ ದೊಡ್ಡ ಗಾಡ್ ಮ್ಯಾನ್ ಇದ್ದರು, ಆಸಾರಾಮ್ಜಿ ಅಂತ ಹೇಳಿಬಿಟ್ಟು ಕೇಳಿದ್ದೀರಲ್ವ? ಬಹಳ ಚೆನ್ನಾಗಿ ಅವರು ವೇದಾಂತದ ಪ್ರವಚನಗಳನ್ನು ಮಾಡೋರು, ತುಂಬ ಉತ್ತಮವಾದಂತಹ ಸ್ವಾಮಿ ಅನ್ನುವ ಹೆಸರು ತಗೊಂಡಿದ್ದರು. ಆದರೆ ಇವತ್ತು ತಿಹಾರ್ ಜೈಲಿನಲ್ಲಿ ಮುದ್ದೆ ಮೇಲ್ತಾ ಇದ್ದಾರೆ. ಕಾರಣ ಅಷ್ಟೇನೆಯ. ಅದಕ್ಕೆ ಹೇಳುವುದು, ಮನು ತನ್ನ ಸ್ಮೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಮಾತ್ರ ಸ್ವಸ್ರ ದುಹಿತ್ರಾವ ಏಕಾಂತೆ ನ ವಿವಸೇತ್ ಸದಾ. ಇಂದ್ರಿಯಗಳನ್ನೆಲ್ಲ ಅಂದರೆ ತಾಯಿ, ಮಗಳು, ಸೊಸೆ
ಇವರು ಯಾರ ಜೊತೆಯಲ್ಲೂ ಏಕಾಂತದಲ್ಲಿ ಹೆಚ್ಚು ಹೊತ್ತು ಇರಬಾರದು. ಇದು ಶಾಸ್ತ್ರದ ಮಾತು. ಯಾಕೆ ಅಂತ ಕೇಳಿದ್ರೆ, ಇಂದ್ರಿಯ ಸಮೂಹ ಇದೆಯಲ್ಲ, ಇಂದ್ರಿಯ ಗ್ರಾಮ ಪ್ರಸಭಂತಿ ಹರತಿ ಮನಃ, ಮನಸ್ಸನ್ನು ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸನನ್ನು ಕೂಡ ಸೆಳೆದು ಬಿಡುತ್ತೆ. ದುರ್ಗಾ ಸಪ್ತಶತಿ ಅಂತ ಕೇಳಿದ್ದೀರಿ ಅಲ್ವಾ? ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಾತುಂಟು. ಮೊದಲನೇ ಅಧ್ಯಾಯ ಮಾಯೆಯ ವಿಚಾರವನ್ನು ಕುರಿತು ಹೇಳುವಂತಹ ಮಹಾಕಾಳಿಗೆ ಸಂಬಂಧಪಟ್ಟಂತಹ ಚರಿತ್ರೆ ಅದು. ಅದರಲ್ಲಿ ಆ ಸುಮೇಧ ಎನ್ನುವ ಋಷಿ ಹೇಳ್ತಾನೆ, ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿ ಸಾ ಬಲಾದ್ ಆಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ಎಂತಹ ಜ್ಞಾನಿಗಳನ್ನು ಕೂಡ ಸೆಳೆದು ಬಿಡ್ತಾಳೆ ಈ ಮಾಯಾದೇವಿ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿ ಸಾ. ಸಾ ಭಗವತಿ, ಯಾವ ಭಗವತಿ ಅವಳು? ಮಾಯಾದೇವಿ. 7ನೇ ಅಧ್ಯಾಯ ಬಂದಾಗ ಈ ವಿಚಾರವೇ ಮುಂದೆ ಬರ್ತದೆ. ಅದು ಭಾಳ ವಿವರವಾಗಿ ಅಲ್ಲಿ ಅದನ್ನು ನಾವು ನೋಡಬಹುದು ಬೇಕಾದರೆ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿ ಸಾ ಬಲಾದ ಆಕೃಷ್ಯ ಮೋಹಾಯ. ಮೋಹ, ಆ ಮೋಹದಿಂದ ಸೆಳೆದು ಬಿಡ್ತಾಳೆ ಅವಳು. ಆ ಸೆಳೆಯುವ ಆ ವಿಚಾರ ಉಂಟಲ್ಲ, ಎಂತಹ ವಿವೇಕಿ, ಎಂತಹ ಪ್ರಾಜ್ಞ, ಎಂತಹ ಸಾಧನೆಯಲ್ಲಿ ನಿಂತವನು ಕೂಡ ಅದಕ್ಕೆ ಹಳ್ಳಕ್ಕೆ ಬಿದ್ದು ಬಿಡ್ತಾನೆ. ಆದ್ದರಿಂದ ಅದಕ್ಕೆ ಹುಷಾರಾಗಿರಬೇಕು. ಯತತಃ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಅವನು ಸಾಧನೆ ಮಾಡ್ತಾ ಇರ್ತಾನೆ, ಸಾಧನೆಯ ಮಾರ್ಗದಲ್ಲಿ ಒಂದು ಹಂತ ಮುಟ್ಟಿರ್ತಾನೆ, ಅವನು ವಿವೇಕಿಯಾಗಿರ್ತಾನೆ, ವಿಪಶ್ಚಿತಃ ಯತತಃ ಅವನು ಸಾಧನೆಯಲ್ಲೇ ಮಗ್ನನಾಗಿರ್ತಾನೆ. ಆದರೂ ಕೂಡ ಪ್ರಮಾಥೀನಿ ಇಂದ್ರಿಯಾಣಿ, ಬಲವಾದ ಇಂದ್ರಿಯಗಳು. ಅಂದರೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳೋದು ಅಷ್ಟು ಕಷ್ಟದ ಕೆಲಸ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಇದೇ ವಿಚಾರವನ್ನು 6ನೇ ಅಧ್ಯಾಯದಲ್ಲಿ ಅದು ಧ್ಯಾನ ಯೋಗ ಅಂತ ಇನ್ನೂ ವಿವರವಾಗಿ ತಿಳಿಸ್ತಾ ಹೋಗ್ತಾನೆ. ಆ ರೀತಿಯಲ್ಲಿ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಇಂದ್ರಿಯಗಳೋಡು ಬಾಳಬೇಕು ನಾವು. ಡಿ ವಿ ಜಿಯವರು ಹೇಳಿದಂಗೆ ಇಂದ್ರಿಯಗಳ ಜೊತೆಯಲ್ಲೇ ನಾವು ಬಾಳಬೇಕಾಗ್ತದೆ. ಬಾಳ್ತಾ ಬಾಳ್ತಾ ನಮ್ಮ ಬಾಳು, ಮನಸ್ಸು, ನಮ್ಮ ಬುದ್ಧಿ ಪಕ್ವವಾದಂತೆ ಆದಂತೆ ಇಂದ್ರಿಯಗಳ ಮೀರಿ, ಆ ಇಂದ್ರಿಯಗಳನ್ನು ಮೀರಬೇಕು, ಮೇಲೇರಿ ಆ ಇಂದ್ರಿಯಗಳ ವಶದಿಂದ ಮೇಲಕ್ಕೇರಬೇಕು. ಮೇಲೇರಿ ಇಂದ್ರಿಯಗಳ ನಾಳಿ, ಇಂದ್ರಿಯಗಳನ್ನು ನಾವು ಆಳುವ ಹಂತಕ್ಕೆ ಹೋಗಬೇಕು. ಹಾಗೆ ಆಳಿ ಲೋಕವನ್ನು ಸಂತೈಪ ಸಾಧು ಅವನಿದ್ದಾನಲ್ಲ, ಅವನು ಜೀವನ್ಮುಕ್ತ. ಇಲ್ಲಿರ್ತಾನೆ, ಇಂದ್ರಿಯಗಳ ಜೊತೆಯಲ್ಲೇ ಇರ್ತಾನೆ. ನಾವು ನೀವು ಅನುಭವಿಸಿದಂತೆಯೇ ಇಂದ್ರಿಯಗಳಿಂದ ಅನುಭವಿಸುವ ಎಲ್ಲ ಸುಖಗಳನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಅವನು ಹೇಗಿರ್ತಾನೆ ಅಂತ ಕೇಳಿದ್ರೆ, ನ ಹೃಷ್ಯತಿ ನ ದ್ವೇಷ್ಟಿ ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ಆಗಿರ್ತಾನೆ. ಏಕಾಕಿ ಸಹವಾಸಿಯಾಗಿರ್ತಾನೆ. ಅಂತಹವನು ನಿಜವಾಗಿ ಲೋಕದ ಬಂಧು, ಅವನು ಜೀವನ್ಮುಕ್ತ. ಆ ರೀತಿಯಲ್ಲಿ ಇಂದ್ರಿಯಗಳನ್ನು ನಾವು ಇದು ಮಾಡಬೇಕು, ಏನು ಅದಕ್ಕೆ ಟ್ರೈನಿಂಗ್ ಕೊಡಬೇಕು ಇಂದ್ರಿಯಗಳಿಗೆ. ಅದನ್ನು 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ. ಆ ರೀತಿಯಲ್ಲಿ ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜನ್ಮದ ಸಂಸ್ಕಾರಗಳು. ಅಷ್ಟೆಲ್ಲ ಈಗ ನಮ್ಮ ಭಾರತದಲ್ಲಿ ಸುಮಾರು ನಾವೊಂದು ಇತ್ತೀಚಿನ ವರ್ಷಗಳಲ್ಲಿ ಒಂದು 3-4 ಜನ ಗಾಡ್ಮೆನ್ಗಳು ಆ ರೀತಿ ಆಗಿರೋದನ್ನು ನಾವು ಪೇಪರ್ನಲ್ಲಿ ಓದಿದ್ದೇವೆ, ಟಿ ವಿಯಲ್ಲಿ ನೋಡಿದ್ದೇವೆ. ಯಾಕೆ ಅಷ್ಟೆಲ್ಲ ಸಾಧನೆ ಮಾಡಿದ ಮೇಲೂ ಹಾಗಾಗುತ್ತದೆ ಅವರಿಗೆ? ಪೂರ್ವಜನ್ಮದ ಸಂಸ್ಕಾರ. ಆ ಸಂಸ್ಕಾರ ಅವಿದ್ಯೆ. ಅವಿದ್ಯಾ, ಅಸ್ಮಿತಾ, ರಾಗ, ಆಮೇಲೆ ದ್ವೇಷ, ಅಭಿನಿವೇಶ, ಇವೆಲ್ಲ 5 ಕ್ಲೇಶಗಳು ಯೋಗ ಹೇಳುವಂತೆ. ಅದರಲ್ಲಿ ಅವಿದ್ಯೆ ಇದೆಯಲ್ಲ, ಅವಿದ್ಯೆಯೇ ಅವಿದ್ಯಾಕ್ಷೇತ್ರಂ ಉತ್ತರೇಶಾಂ. ಅವಿದ್ಯಾ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವಿಷ್ಟ. ಅದರಲ್ಲಿ ಅವಿದ್ಯೆ ಮೊದಲನೇದು. 2ನೇದು ಅಸ್ಮಿತೆ, ರಾಗ, ದ್ವೇಷ,
ಅಭಿನಿಮೇಷ. ಮೊದಲನೆಯ ಆ ಅವಿದ್ಯೆ ಇದೆಯಲ್ಲ, ಅವಿದ್ಯಾ ಕ್ಷೇತ್ರ ಉತ್ತರೋತ್ತರೇಶ. ಅವಿದ್ಯೆಯೇ ಈ 4 ಕ್ಲೇಶಗಳಿಗೆ ಕಾರಣವಾದದ್ದು. ಅವಿದ್ಯೆ ಯಾಕಿದೆ ಅಂತ ಕೇಳಿದ್ರೆ, ನಮ್ಮ ಸಂಸ್ಕಾರ, ಪೂರ್ವಜನ್ಮದ ಸಂಸ್ಕಾರವನ್ನು ನಾವು ಸರಿಯಾದ ರೀತಿಯಲ್ಲಿ ತಿದ್ದಿಕೊಂಡು ಸಾಧನೆ ಮಾಡುವ ನೆಲೆಯಲ್ಲಿ ಕೃತಕೃತ್ಯರಾಗಿಲ್ಲದೆ ಹೋದಾಗ ಎಲ್ಲಿಂದನೋ ಎದ್ದು ಬರ್ತದೆ. ಅದಕ್ಕೆ ಡಿ ವಿ ಜಿಯವರು ಹೇಳುವುದು, ಸತ್ತವೆನ್ನ ಆಶೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಭ ಬೇಡ. ಬಹಳ ಒಳ್ಳೆ ಮೊಮ್ಮಗನಿಗೆ ಹೇಳ್ದಂಗೆ ಹೇಳ್ತಾರವರು. ಚಿತ್ತವಿನ್ನಲುಗದೆಂಬ ಜಂಭ ಬೇಡ ಗಣಪ ನಿನಗೆ, ಎತ್ತಣಿಂದಲೋ ಮೋಹ ಗಾಳಿಯು ಬೀಸಿ ಮತ್ತೆ ತಂದಿಕ್ಕುವುದು ನಿನಗೆ ದುಷ್ಕೃತಿಯನ್ನು. ಆ ಮೋಹವೆಂಬ ಗಾಳಿ ಎಲ್ಲಿಂದನೋ ಬಂದು ಬಿಡಬಹುದು. ಅದು ಬಂದುಬಿಟ್ಟು ದುಷ್ಕೃತಿಯನ್ನು ನಿನ್ನೊಳಗೆ ತಂದಿಟ್ಟುಬಿಡುತ್ತೆ. ಶಾರದಾದೇವಿಯವರ ಸಂದರ್ಭದಲ್ಲಿ ಒಂದು ಜ್ಞಾಪಕ ಬರ್ತದೆ. ಒಬ್ಬ ಶಿಷ್ಯ ಒಂದು ಸಾರಿ ಶಾರದಾದೇವಿಯವರ ಹತ್ರ ಹೀಗೆ ಮಾತಾಡ್ತಾ ಲೋಕಾಭಿರಾಮವಾಗಿ ಹೇಳಿನಂತೆ, ಅಮ್ಮ, ನನ್ನ ಮನಸ್ಸು ಬಹಳ ಪರಿಶುದ್ಧವಾಗಿದೆ, ನನಗಿನ್ನೇನು ಅಪಾಯ ಇಲ್ಲ, ನಾನು ಧೈರ್ಯವಾಗಿರಬಹುದು ಅಂತ ಹೇಳಿನಂತೆ. ಶಾರದಾದೇವಿಯವರು ಹೇಳಿದ್ರಂತೆ, ಹಾಗೆ ಹೇಳ್ಬೇಡಪ್ಪ, ನಿರ್ಭರವಾಗಿರುವಂತಹ ಆಕಾಶದಲ್ಲಿ ಯಾವ ಕ್ಷಣದಲ್ಲಿ ಮೋಡ ಎಲ್ಲಿಂದ ಬಂದ್ಬಿಡುತ್ತೋ ಗೊತ್ತಿಲ್ಲ, ಬೋರೋ ಅಂತ ಹೇಳಿ ಮಳೆ ಸುರಿಯುವುದಿಲ್ಲವೇ, ಹಾಗೆ ನಿನ್ನ ಗ್ರಹಚಾರ, ನಿನ್ನ ಪೂರ್ವಜನ್ಮದ ಸಂಸ್ಕಾರ, ಯಾವ ಮೋಹ ಎಲ್ಲಿಂದನೋ ಬಂದ್ಬಿಟ್ಟು ನಿನ್ನನ್ನು ಪುನಃ ಪಾತಾಳಕ್ಕೆ ತಳ್ಳಿ ನೀನು ಪೂರ್ತಿ ಆ ವರ್ಷದಲ್ಲಿ ನೆಂದು ಹೋಗುವಂತೆ ಮಾಡ್ತದೆ. ಆ ರೀತಿಯ ಜಂಬ ಮಾಡಬೇಡ, ಆ ರೀತಿಯ ಅಹಂಕಾರ ಪಡಬೇಡ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಡಿ ವಿ ಜಿಯವರು ಹೇಳೋ ಮಾತು, ಸತ್ತವೆನ್ನ ಆಶೆಗಳು ಗೆದ್ದೆನ ಇಂದ್ರಿಯ ಗಣವ, ಚಿತ್ತವಿನ್ನ ಅಲುಗದೆಂಬ ಜಂಬ ಬೇಡ. ನಾನು ಎಲ್ಲವನ್ನೂ ಗೆದ್ದು ಬಿಟ್ಟಿದ್ದೀನಿ, ನಾನು ಎಲ್ಲವನ್ನೂ ಸಾಧನೆ ಮಾಡಿದ್ದೀನಿ ಅನ್ನುವ ಆ ಜಂಬ ಬೇಡ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಅವಿದ್ಯೆ. ಪ್ರತಿ ಕ್ಷಣವೂ ನಮ್ಮನ್ನು ನಾವು ನೋಡಿಕೊಳ್ತಾ ಮುಂದಕ್ಕೆ ಹೋಗುವುದೇ ನಿಜವಾದ ಭಕ್ತಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗರೀಯಸಿ, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ಭಕ್ತಿಯೇ ಮೋಕ್ಷ ಸಾಧನೆಯ ಸಾಮಗ್ರಿಗಳಲ್ಲಿ ಅತ್ಯಂತ ಉತ್ತಮವಾದಂತಹ ಸಾಧನ. ಭಕ್ತಿ ಅಂದರೆ ಏನು? ಸ್ವಸ್ವರೂಪಾನುಸಂಧಾನ. ನಮ್ಮೊಳಗೆ ನಾವು ನೋಡಿಕೊಳ್ಳು, ಪ್ರತಿ ಕ್ಷಣವೂ ಇಂಟ್ರಾಸ್ಪೆಕ್ಷನ್ ಆಗ್ತಾ ಇರಬೇಕು. ಪ್ರತಿ ಕ್ಷಣ ನಾವೀಗ ಹೇಳ್ತಾ ಇದ್ದಂಗೆ, ನೀವು ಕೇಳ್ತಾ ಇದ್ದಂಗೆ ನಮ್ಮೊಳಗೆ ಎಷ್ಟು ವೀಕ್ನೆಸ್ ಇದೆ ಅಂತ ಹೇಳೋದನ್ನು ನಾವು ಯೋಚನೆ ಮಾಡ್ತಾ 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 ಕ್ಷಣ ಕ್ಷಣಕ್ಕೂ ಮತ್ತದನ್ನು ಅನುವರ್ತಿಸುತ್ತಾ, ಇದು ಡಿ ವಿ ಜಿಯವರೇ ಹೇಳುವ ಮಾತು, ಮತ್ತೆ ಅದನ್ನೇ ಚಿಂತನೆ ಮಾಡ್ತಾ 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 ಯಾವುದೋ ಒಂದು ಹಂತಕ್ಕೆ ತಲುಪುವ ಪ್ರಯತ್ನ ಮಾಡಿದರೆ ಅಂತಹ ವ್ಯಕ್ತಿ ಜಯಶೀಲನಾದ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದೆ ಹೋದರೂ ಕೂಡ ಒಂದು ಹಂತ ಮುಟ್ಟಿದ್ದಾನೆ ಅಂತ ಹೇಳಬಹುದು. ಅಲ್ಲಿಂದ ಮುಂದಕ್ಕೆ ಅವನಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ಅಲ್ಲಿಂದ ಹಿಂದಕ್ಕಂತೂ ಅವನು ಬರುವುದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗಿರ್ತಾನೆ. ಆ ರೀತಿಯಲ್ಲಿ ಯತತೋಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇಲ್ಲಿಗೆ 60ನೇ ಶ್ಲೋಕ ಇಷ್ಟು ಹೇಳಿದ ಮೇಲೆ 61ನೇ ಶ್ಲೋಕದಿಂದ ಇನ್ನೂ ಒಂದು ಹಂತ ಕೃಷ್ಣ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಈ 5 ಶ್ಲೋಕಗಳನ್ನು ಹೇಳಿಕೊಳ್ಳೋಣ. ಈ 5 ಶ್ಲೋಕ ಹೇಳಿಲ್ಲ ಇದು. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ.
ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಕ್ರೋಧಾದ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ. ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್. ಆತ್ಮವಶ್ಯೈರ್ವಿಧೇಯಾತ್ಮಾ ಪ್ರಸಾದಮಧಿಗಚ್ಚತಿ. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮಾ ಪ್ರಸಾದಮಧಿಗಚ್ಚತಿ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ.
61ರಿಂದ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಸೀತಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ರಾಗದ್ವೇಷವಿಯುಕ್ತೈಸ್ತೋ ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮಾ ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಖ್ಯಾಶೋ ಬುದ್ಧಿಃ ಪರ್ಯವತಿಷ್ಠತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.